ಎಲ್ರಿಗೂ ನಮಸ್ಕಾರ. ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನಮ್ಮ ಸಜೀವ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ವಾಗತ. ನಮ್ಮ ಹಿಂದಿನ ಸಂಚಿಕೆಯನ್ನು ನೋಡಿ ನೀವು ಬಹಳವಾಗಿ ಮೆಚ್ಚಿಕೊಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಈ ಸಂಚಿಕೆಯಲ್ಲಿ ನೀವು ಭೇಟಿ ಮಾಡಲಿದ್ದೀರಿ ಡಾಕ್ಟರ್ ಆನಂದ್ ಲಕ್ಷ್ಮಣ್ ಅವರು. ನಮ್ಮ ಸಾಮಾಜಿಕ ಆರೋಗ್ಯ ಪಬ್ಲಿಕ್ ಹೆಲ್ತ್ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಸೇವೆಯನ್ನು ಮಾಡಿರುವಂತಹ ಇವರನ್ನು ಭೇಟಿ ಮಾಡಿ ನಾವು ಎಲ್ಲರೂ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೀವಿ. ಡಾಕ್ಟರ್ ಆನಂದ್ ಲಕ್ಷ್ಮಣ್ ಅವರು ಪ್ರತಿಷ್ಠಿತ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ MBBS ಮುಗಿಸಿದ ನಂತರ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಸೈನ್ಸಸ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಎರಡರಲ್ಲಿಯೂ ಕೆಲಸ ಮಾಡಿ ಅಪಾರವಾದ ಅನುಭವವನ್ನು ಇಟ್ಟುಕೊಂಡು ಈಗ ಕಳೆದ 15 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಅವರನ್ನ ಭೇಟಿ ಮಾಡಿ ನಾವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಆನಂದ್ ಲಕ್ಷ್ಮಣ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡೋಕ್ಕೆ. ನನಗೆ ತುಂಬ ಖುಷಿ ಆಯಿತು ಮತ್ತು ನನಗೆ ಹೆಮ್ಮೆ. ಯಾಕೆ ಅಂತಂದರೆ ನೀವು ರಾಜ್ಯ ಮಟ್ಟದಲ್ಲ, ರಾಷ್ಟ್ರೀಯ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿ ನಮ್ಮ ಭಾರತಕ್ಕೂ ಕೂಡ ಕೀರ್ತಿಯನ್ನು ತಂದಿದ್ದೀರಾ. ತುಂಬ ಹೆಮ್ಮೆ ಅನಿಸುತ್ತೆ. ನಿಮಗೆ ಮೊದಲನೇದಾಗಿ ಕೇಳಬೇಕಾಗಿರುವಂಥದ್ದು, ನೀವು ಈ ಪಬ್ಲಿಕ್ ಹೆಲ್ತ್ ಸಾಮಾಜಿಕ ಆರೋಗ್ಯ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಇದು ಎಲ್ಲಿಂದ ಬಂತು ಈ ಒಂದು ಉತ್ಸಾಹ? ನಾನು ತುಂಬ ಚಿಕ್ಕ ಹುಡುಗನಾಗಿ ಇರುವಾಗನೇ ಯಾವುದೋ ಒಂಥರದ್ದು ಸೇವೆಯಲ್ಲಿ ಇರಬೇಕು ಅಂದರೆ ಡಾಕ್ಟರ್ ಆಗಬೇಕು ಅಂತ ಮನಸ್ಸಲ್ಲಿ ಒಂದು ಅಗ್ರಿಕಲ್ಚರ್ ಓದಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮೆಡಿಕಲ್ ಕಾಲೇಜ್ ಸೀಟ್ ತಗೊಳ್ಳುವಾಗ ನಾನು ತುಂಬ ಚಿಕ್ಕ ವಯಸ್ಸಿಂದಾನೇ ಚಿನ್ಮಯ ಮಿಷನ್ ಕೇಳಿರ್ತೀರ, ಚಿನ್ಮಯ ಬಾಲವಿಹಾರ್, ಚಿನ್ಮಯ ಯುವ ಕೇಂದ್ರ, ಇದರಲ್ಲಿ ಇದ್ದೆ. ಅದರಲ್ಲಿ ನಮ್ಮ ಮೋಟೋ ಹೇಳ್ತಾ ಇದ್ವಿ, ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಟು ಮ್ಯಾಕ್ಸಿಮಮ್ ಪೀಪಲ್ ಫಾರ್ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಟೈಮ್. ಓಕೆ. ಸೊ ಚಿಕ್ಕ ವಯಸ್ಸಿಂದ ಇದು ಯೋಚಿಸ್ತಾ ಮೆಡಿಕಲ್ ಕಾಲೇಜಲ್ಲಿ ಬಂದುವಾಗ ಒಂದು ಡಾಕ್ಟರ್ ಆದಮೇಲೆ ಒಂದು ಕ್ಲಿನಿಕಲ್ಲಿ ಇಲ್ಲ ಒಂದು ಆಸ್ಪತ್ರೆಯಲ್ಲಿ ಒಂದು 10, 20, 30, 100 ಪೇಷಂಟ್ ನೋಡ್ಬೋದು. ಆದರೆ ಈ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಈ ಆರೋಗ್ಯದ ಬಗ್ಗೆ ಮಾತನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ತೊಗೊಂಡು ಹೋದ್ರೇ ಅದು ಪಾಸಿಬಲ್ ಇದೆ ಅಂತ ನನಗೆ ಮೊದಲಿಂದ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಕಾಲೇಜಲ್ಲಿ ಫಸ್ಟ್ ಇಯರಲ್ಲಿ ರ್ಯಾಗಿಂಗಲ್ಲಿ ನಮ್ಮ ಸೀನಿಯರ್ ಒಬ್ರು ಡಾಕ್ಟರ್ ರವಿ CK ಅಂತ ಇದ್ರು. ಎಲ್ಲರಿಗೂ ಕೇಳ್ತಾರೆ, ಹುಡುಗರು ಏನು ಮಾಡ್ತೀರಾ, ನೀವು ತುಂಬಾ ಸ್ಮಾರ್ಟ್ ಆಗಿದ್ದೀರಪ್ಪ, ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಅವಾಗ ನಾರ್ಮಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸರ್ಜನ್ ಆಗ್ತೀನಿ ಇಲ್ಲ ಆರ್ಥೋಪೆಡಿಷನ್ ಆಗ್ತೀನಿ ಅಂತ ಜನ ಒಳ್ಳೇದೇ ಹೇಳ್ತಾರೆ. ನನಗೆ ಕೇಳಿದ್ರು, ನಾನು ಯುನಿಸೆಫಲ್ಲಿ ಸೇರ್ತೀನಿ ಅಂತ ಹೇಳಿದೆ. ಅವಾಗ ಡಾಕ್ಟರ್ ರವಿ ಏನಿದು ಹಿಂಗೆ ಹೇಳ್ತಾ ಇದ್ದಾನೆ, ಫಸ್ಟ್ ಬಂದಿರೋ ಹುಡುಗ. ಸೊ ಅದು ನನಗೆ ಮೊದಲಿಂದ ಒಂದು ಆಸೆ ಅನಿಸಿಕೆ ಎಲ್ಲ ಇತ್ತು. ಅದು ನಿಜವಾಯಿತು ಅಂತ ನನಗೆ ತುಂಬ ಖುಷಿ. ಖಂಡಿತ. ಯಾಕಂತಂದರೆ ಆ ರೀತಿಯಾದಂಥ ಒಂದು ದೊಡ್ಡ ಕನಸನ್ನು ಗುರಿಯನ್ನು ಇಟ್ಕೊಳ್ಳೋದು ಕಷ್ಟನೇ. ಅದನ್ನು ಇಟ್ಕೊಂಡು ಅದನ್ನು ನೀವು ಬೆನ್ನು ಹತ್ತಿ ಹೋಗಿ ನಿಮ್ಮದಾಗಿಸ್ಕೊಂಡಿದ್ದೀರಾ, ಅದು ದೊಡ್ಡ ವಿಚಾರನೇ. ಇವಾಗ ನೀವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಲ್ಲ, ನಿಮಗೆ ತುಂಬ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದೀನಿ ಅನ್ನೋ ಒಂದು ಭಾವನೆ ಕೊಟ್ಟಂಥ ಕೆಲಸ ಯಾವುದು? ಎರಡು ವಿಷಯ ಹೇಳ್ತೀನಿ. ಒಂದು ನಮಗೆ ತುಂಬ ಖುಷಿ ಕೊಟ್ಟಿರೋದು, ಒಂದು ನಮಗೆ ತುಂಬಾನೇ ಒಂದು ಈ ಥರನೂ ಆಗ್ಬೋದಾ ಅಂತ ಹೇಳಿರೋ ವಿಷಯ. ಒಂದು, ನಾನು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಲ್ಲ, ಕ್ಷಯರೋಗ, ಇದರದ್ದು ನ್ಯಾಷನಲ್ ಪ್ರೋಗ್ರಾಮ್ ಅಲ್ಲಿ ಪಶ್ಚಿಮ ಬಂಗಾಳ ಇಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ನಂದು ಪೋಸ್ಟಿಂಗ್. ನಾನು ಹುಟ್ಟಿರೋದು ಬೆಂಗಳೂರು, ಬಟ್ ಬೆಳೆದಿರೋದು ಕಲ್ಕತ್ತಾ. ಅದರಿಂದ ಬಂಗಾಳಿ ಭಾಷೆ ಬರುತ್ತೆ. ಅದರಿಂದ ನನಗೆ ಅಲ್ಲಿ ಪೋಸ್ಟಿಂಗ್ ಮಾಡಿದ್ರು. ಮಾವೋಯಿಸ್ಟ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ ಪುರುಲಿಯಾ, ಬಾಂಕುರಾ ಅಂತ ಹೇಳ್ತೀವಿ, ಸದರ್ನ್ ಡಿಸ್ಟ್ರಿಕ್ಟ್ಸ್, ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಒಂದು ಪೇಷಂಟು, ಕ್ಷಯರೋಗದ್ದು ಪೇಷಂಟು ಚಾರ್ಪಾಯಲ್ಲಿ 4 ಜನ ಹಿಡ್ಕೊಂಡು ಆಲ್ಮೋಸ್ಟ್ ಸಾಯೋ ಸ್ಟೇಟಲ್ಲಿ 4 ಜನ ಚಾರ್ಪಾಯಲ್ಲಿ ಹಿಡ್ಕೊಂಡು ಊರಿಂದ ಕರ್ಕೊಂಡ್ಬರ್ತಾ ಇದ್ದಾರೆ. ಆ ಪೇಷಂಟು 6 ತಿಂಗಳು ಟ್ರೀಟ್ಮೆಂಟ್ ಆದಮೇಲೆ ಲಾಸ್ಟ್ ಡೋಸ್ ತೊಗೊಳಕ್ಕೆ ಬರುವಾಗ ನಾನು ಜೀಪಲ್ಲಿ ಬರ್ತಾ ಇದ್ದೀನಿ, ಸೈಕಲಲ್ಲಿ ಹೋಗ್ತಾ ಇದ್ದಾನೆ ಟಾಟಾ ಹೇಳ್ಕೊಂಡು. ಆ ಸೀನ್ ನನಗೆ ಇವತ್ತು 2002 ಸೀನು 23 ವರ್ಷ ಆದಮೇಲೆ ಈಗಲೂ ನನಗೆ ಜ್ಞಾಪಕ ಬರುತ್ತೆ. ಯಾಕಂದರೆ ಅವನದು ಆ ಸ್ಟೇಟ್ ನಾನು ನೋಡಿದೆಲ್ಲ. ಚಾರ್ಪಾಯಲ್ಲಿ 4 ಜನ, ಇನ್ನೇನೋ ವೆಯ್ಟ್ 30-35 kg ಇರ್ಬೋದು ಆ ಟೈಮಲ್ಲಿ ಅವನಿಗೆ ಅಷ್ಟೇ. ಅವಾಗಿಂದ ಲಾಸ್ಟ್ ಡೋಸ್ ತೊಗೊಂಡು ಹೋಗ್ತಾ ಇದ್ದಾನೆ. ನಾನು ಜೀಪಲ್ಲಿ ಒಳಗಡೆ ಬರ್ತಾ ಇದ್ದೀನಿ, ಟಾಟಾ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಈ ಸಿನಿಮಾ ಸೀನ್ ಥರ ಕಾಣಿಸುತ್ತೆ. ಅದೊಂದು ಒಂಥರ ನಮಗೆ
ಇದು ಈ ಥರ ಯಾಕೆ ಆಗ್ತಾ ಇದೆ ಅಂತ ಇನ್ನೊಂದು ಇದು ಖುಷಿದು ಸೀನ್ ಹೇಳಿದೆ. ಮಧ್ಯಪ್ರದೇಶಲ್ಲಿ ನಾನು ಈ ನ್ಯೂಟ್ರಿಷನ್ ಇಂಟರ್ನ್ಯಾಷನಲ್ ಅಂತ ವರ್ಕ್ ಮಾಡ್ತಾ ಇದ್ದೆ. ಅವಾಗ ನಾವು ಸ್ಟಂಟಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಹೈಟು ಜಾಸ್ತಿ ಬೆಳೆದೇ ಇರೋದು ಏಜ್ ಪ್ರಕಾರ. ಏಜ್ಗೆ ಎಷ್ಟು ಹೈಟ್ ಇರಬೇಕು ಅಷ್ಟು ಬರಲ್ಲ, ಯಾಕಂದ್ರೆ ಸರಿಗೆ ಊಟ ಆಹಾರ ಮಾಡಿಲ್ಲ ಅಂದ್ರೆ, ಪೋಷಣ ಇಲ್ಲ ಅಂದ್ರೆ ಹೈಟ್ ಬರಲ್ಲ. ಮಧ್ಯಪ್ರದೇಶ ನಮ್ಮ ಇಡೀ ದೇಶದಲ್ಲಿ ವರ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಮಧ್ಯಪ್ರದೇಶ. 50ಕ್ಕಿಂತ ಜಾಸ್ತಿ ಶೇಕಡ ಮಕ್ಕಳಿಗೆ ಹೈಟ್ ಫಾರ್ ಏಜ್ ತುಂಬಾನೇ ಲೋ, ಸ್ಟಂಟಿಂಗ್ ಅಂತ ಹೇಳ್ತೀವಿ. ಎರಡನೇವಾಗಿ ಒಂಥರ ನಮಗೆ ಬೇಸರ ಪಡುವಂತ ಒಂದು ಕತೆ ಹೇಳ್ತೀನಿ. ನಾನು ನ್ಯೂಟ್ರಿಷನ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಮಧ್ಯಪ್ರದೇಶಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಸ್ಟಂಟಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಹೈಟ್ ಏಜ್ ಪ್ರಕಾರ ಹೈಟ್ ಇಲ್ಲದೆ ಇರೋದಕ್ಕೆ ನಾವು ಸ್ಟಂಟಿಂಗ್ ಅಂತ ಟೆಕ್ನಿಕಲಿ ಹೇಳ್ತೀವಿ. ಅಂದ್ರೆ ಅವರ ಆರೋಗ್ಯ, ಆಹಾರ, ಪೋಷಣ ಎಲ್ಲ ಚೆನ್ನಾಗಿ ಇಲ್ಲ ಅಂದ್ರೆ ಮಗು ಬೆಳವಣಿಗೆ ಇರಲ್ಲ, ಕಡಿಮೆ ಇರುತ್ತೆ. ಅವರು ಏಜ್ ಪ್ರಕಾರ ಬೆಳವಣಿಗೆ ಇಲ್ಲ ಅಂದ್ರೆ ತುಂಬಾ ಕಮ್ಮಿ ಇದ್ರೆ ಅದಕ್ಕೆ ಸ್ಟಂಟಿಂಗ್ ಅಂತ ಹೇಳ್ತೀವಿ. ಮಧ್ಯಪ್ರದೇಶಲ್ಲಿ ಒಂದು ಊರಿಗೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ನಾನು ಮಕ್ಕಳೆಲ್ಲ ವೇಯಿಂಗ್ ಮಾಡ್ತಾ ಇದೀವಿ ಅಂಗನವಾಡಿ ಕೇಂದ್ರದಲ್ಲಿ, ಹೈಟ್ ನೋಡ್ತಾ ಇದೀವಿ. ನೋಡ್ತಾ ನೋಡ್ತಾ ತಾಯಿಯವರೆಲ್ಲ ಬಂದುವಾಗ ನನ್ನ ತಾಯಿಯವರಿಗೆಲ್ಲ ಒಂದು ಒಳ್ಳೆ ಇದು ಕೊಡೋಣ, ಇನ್ಫಾರ್ಮೇಶನ್, ತಿಳುವಳಿಕೆ ಕೊಡೋಣ ಅಂತ ಮಾತಾಡ್ತಾ ಇದ್ದೆ. ನೋಡಿ ನಿಮ್ಮ ಮಕ್ಕಳೆಲ್ಲ ನೋಡಿ ಸ್ಟಂಟೆಡ್ ಆಗಿದ್ದಾರೆ, ಹೈಟ್ ತುಂಬಾ ಕಮ್ಮಿ ಇದ್ದಾರೆ ಅಂತ ಹೇಳಿದಕ್ಕೆ ಒಂದು ತಾಯಿ ನನಗೆ, ಎಲ್ಲಿ ಕಮ್ಮಿ ಇದ್ದಾರೆ ನೋಡಿ, ಎಲ್ಲರೂ ಒಂದೇ ತರ ಹೈಟ್ ಇದ್ದಾರೆ. ಸೊ ನಾವು ಯೋಚಿಸೋದು ನಮ್ಮ WHO ಸಂಸ್ಥೆದು ಹೈಟ್ ಸ್ಟ್ಯಾಂಡರ್ಡ್ ಪ್ರಕಾರ ಹೈಟ್ ಕಮ್ಮಿ ಇದೆ ಅಂತ. ಆದ್ರೆ ಆ ಊರಲ್ಲಿ ಎಲ್ಲರಿಗೂ ಪೋಷಣ ಕಮ್ಮಿ ಇರೋದ್ರಿಂದ, ಎಲ್ಲರೂ ಕಮ್ಮಿ ಇರೋದ್ರಿಂದ ಅವ್ರೇನ್ ಹೇಳೋದು, ಎಲ್ಲರೂ ಹಂಗೆ ಅಷ್ಟೇ ಇದ್ದಾರೆ, 3 ಮಕ್ಳು ಇಟ್ಟಿರೋ 1 ಮಕ್ಕಳು ಸಾಯತ್ತೆ, ಅದರಲ್ಲಿ ಏನಿದೆ, ಈ ತರ ಒಂದು ಭಾವನೆ. ಇದು ನಾವು ನೋಡುವಾಗ ಎಷ್ಟು ವರ್ಷದ ಹಿಂದೆ ಇದು 2006 20 ವರ್ಷದ ಹಿಂದೆ. ನಮ್ಮ ದೇಶದಲ್ಲಿ ಈಗಲೂ ನೀವು ನೋಡಕ್ ಹೋದ್ರೆ ಸ್ಟಂಟಿಂಗು, ಇದು ಕುಪೋಷಣೆದು ಇಲ್ಲ ಅನಿಮಿಯಾ ತುಂಬಾ ಹೈ ಇದೆ. ಹೌದಾ? ಇದ್ರ ಬಗ್ಗೆ ನಾವು ತುಂಬಾ ಯೋಚಿಸ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಯಾಕಿದೆ ಇದೆ ಅಂತ. ಅದ್ರ ಬಗ್ಗೆನೇ ಇನ್ನೊಂದು ಶೋ ಮಾಡ್ಬೋದು. ಆದ್ರೆ ಈ ತರ ಕಥೆಗಳು ತುಂಬಾ ಇದೆ. ಆದ್ರೆ ನಾವು ಒಂದೊಂದು ಜಾಗಕ್ಕೆ ಹೋಗಿ ಅವರದ ಕಲ್ಚರು, ಈ ತರ ಥಿಂಗ್ಸ್ ನೋಡುವಾಗ ತುಂಬಾ ಬೇರೆ ಬೇರೆ ನಮ್ಗೆ ಎಷ್ಟೆಷ್ಟೋ ಕಲೀಲಿಕ್ಕಿದೆ ಇರುತ್ತಲ್ಲ. ಈಗ ಪೋಷಕಾಂಶ ಕಡಿಮೆ ಅಂತ ಹೇಳಿದ್ರಲ್ಲ ನೀವು, ಅದು ಜಾಸ್ತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುತ್ತಾ ಅಥವಾ ನಮ್ಮ ಅರ್ಬನ್ ಇದರಲ್ಲಿ ಕಂಡು ಬರುತ್ತಾ? ಈ ಪೋಷಣ ಇಲ್ಲ ನಮ್ಮ ನ್ಯೂಟ್ರಿಷನ್ ಬಗ್ಗೆ ಬರುವಾಗ ಇಂಡಿಯಾ ತುಂಬಾನೇ ಕನ್ಫ್ಯೂಸಿಂಗ್ ಕಂಟ್ರಿ ಫಾರ್ ರೆಸ್ಟ್ ಆಫ್ ದ ವರ್ಲ್ಡ್. ಯಾಕಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಇದೆ, ಆದ್ರೆ ಅರ್ಬನ್ ಅಲ್ಲೂ ಇಷ್ಟೇ ಇದೆ. ನಿಮ್ಗೊಂದು ಹೇಳ್ತೀನಿ ಸ್ಟ್ಯಾಟಿಸ್ಟಿಕ್. ಟಾಪ್ 20% ಆಫ್ ಇನ್ಕಮ್ ಕ್ವಿಂಟೈಲ್ ಅಂತ ಹೇಳ್ತೀವಿ, ಅಂದ್ರೆ ರಿಚೆಸ್ಟ್ ಫ್ಯಾಮಿಲೀಸ್, ಟಾಪ್ 20%. ಅವರಲ್ಲಿ ಚಿಕ್ಕ ಮಕ್ಕಳಲ್ಲಿ 5 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಲ್ಲಿ 50% ಜಾಸ್ತಿ ಮಕ್ಕಳಲ್ಲಿ ಅನಿಮಿಯಾ ಇದೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ. ಇದು ಹೆಂಗ್ ಸಾಧ್ಯ? ನಮ್ಮ ರಿಚೆಸ್ಟ್ 20% ಅವ್ರ ಮಕ್ಕಳಿಗೆ ಕರೆಕ್ಟಾಗಿ ಊಟ ಆಹಾರ ಪರ್ಚೇಸ್ ಮಾಡಕ್ಕೆ ಕೆಪಬಿಲಿಟಿ ಇಲ್ವಾ, ಇಲ್ಲ ಅವರಿಗೆ ಕರೆಕ್ಟಾಗಿ ಕೊಡುವುದು ತಿಳುವಳಿಕೆ ಇಲ್ವಾ, ಇಲ್ಲ ನಾವು ಮಾಡುವ ಅಭ್ಯಾಸಗಳು ಸರಿ, ಇದು ತುಂಬಾನೇ ಒಂದು ಗೊಂದಲ. ಇದು ಇನ್ನ ನಾವು ಕರೆಕ್ಟಾಗಿ ಕಂಡಿಡ್ದಿಲ್ಲ, ಸರಿಗೆ ನಾವು ಇಂಪ್ಲಿಮೆಂಟೇಷನ್ ಮಾಡಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಇಂಡಿಯಾ ಅಂದ್ರೆ ಒಂದು ಸಂಸಾರನೇ ಇಂಡಿಯಾದಲ್ಲಿ ಒಳಗಡೆ ಇದೆ. 100 ಕಿಲೋಮೀಟರ್ ಹೋದ್ರೆ ಭಾಷೆ ಚೇಂಜ್ ಆಗತ್ತೆ, ಫುಡ್ ಚೇಂಜ್ ಆಗತ್ತೆ. ಸೊ ನಾವು ಒಂದು ವಿಷಯ ಬಗ್ಗೆ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಅವ್ರು ಬೇರೆ ತರ ಅದನ್ನ ನಿಜ ತಗೋಬಹುದು. ಹೌದು. ಸೊ ಈಗ ನೀವು ಏಷ್ಯಾ, ಸಂಪೂರ್ಣ ನಮ್ಮ ಒಂದು ಏಷ್ಯಾ ಖಂಡದಲ್ಲೇ ಉತ್ತಮವಾದ ಒಂದು ಪೊಸಿಷನ್ ಅಲ್ಲಿ ಇದ್ರಿ ನೀವು ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಅಲ್ಲಿ. ಅವಾಗ ನೀವು ಸಾಕಷ್ಟು ಬೇರೆ ಬೇರೆ ದೇಶಗಳದೆಲ್ಲ ನೋಡಿದ್ದೀರಾ. ಈ ಸಂದರ್ಭದಲ್ಲಿ ನಿಮಗೆ ತುಂಬಾ ಒಂಥರ ವಿಚಿತ್ರವಾಗಿ ಕಂಡು ಬಂದಂಥದ್ದು ಅಥವಾ ಈ ರೀತಿಯಾಗೂ ಇದೆಯಾ, ಇದನ್ನ ನಾವು ಯಾವ ರೀತಿಯಾಗಿ ಸರಿ ಮಾಡ್ಬೋದು ಅನ್ನೋ ಗೊಂದಲ ಬರುವಂತಹ ಪರಿಸ್ಥಿತಿನಲ್ಲಿ ಯಾವ್ದಾದ್ರು ಇದ್ರಾ? ತುಂಬಾ ಬೇರೆ ಬೇರೆ ತರ ಇದೆ. ಈಗ ಇಂಡೋನೇಷ್ಯಾದಲ್ಲಿ ತಾಯಿಯವರೆಲ್ಲ ಸೇರಿ ಮಕ್ಕಳ ಬಗ್ಗೆ ಯೋಚಿಸೋದು, ಇಲ್ಲ ಅದ್ರ ಬಗ್ಗೆ ಏನಾದೊಂದು ತಿಳುವಳಿಕೆ ಎಕ್ಸ್ಚೇಂಜ್ ಮಾಡೋದು ಮಾಡಬೇಕು ಅಂತ ಗ್ರಾಮೀಣ ಪ್ರದೇಶದಲ್ಲೂ ತುಂಬಾನೇ, ಜಾವಾ ಪ್ರಾವಿನ್ಸ್ ಅಲ್ಲಿ ತುಂಬಾನೇ ಅದ್ರ ಬಗ್ಗೆ ಅವ್ರ ಅನಿಸಕ್ತಿ ಇದೆ, ಮಾಡಬೇಕು ಅಂತ ನೋಡಿದೀನಿ. ನಾವು ಮೀಟಿಂಗ್ಸ್ ಅಲ್ಲಿ ನೋಡುವಾಗ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಪೋಸಿಟ್ ಸೈಡ್ ಅಲ್ಲಿ ಈಗ ನೋಡಿದ್ರೆ ಎಷ್ಟೋ ಚೇಂಜಸ್ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾವು
ಉಪ್ಪಲ್ಲಿ ಐಡೈಸೇಷನ್ ಮಾಡ್ತೀವಿ. ನೀವು ಐಡೈಸ್ ಸಾಲ್ಟ್ ಅಂತ ಕೇಳಿರ್ತೀರ. ಹೌದು. ಇಂಡಿಯಾದಲ್ಲಿ ಐಡೈಸ್ ಸಾಲ್ಟ್ ಪ್ರೊಡ್ಯೂಸ್ ಆಗೋದು ಆಲ್ಮೋಸ್ಟ್ ಫುಲ್ಲಿ ನಾವು ಫ್ಯಾಕ್ಟರಿ ಮೆಕ್ಯಾನೈಸ್ ಮಾಡಿಬಿಟ್ಟಿದೀವಿ. 60% ಇಂಡಿಯಾದಲ್ಲಿ ಎಷ್ಟು ಸಾಲ್ಟ್ ಬೇಕೋ ಎಲ್ಲ ಗುಜರಾತ್ ಅಲ್ಲಿ ಒಂದೇ ಜಾಗದಲ್ಲಿಂದ ಬರುತ್ತೆ. ಮಿಠಾಪುರ್ ಅಂತ ಒಂದು ಜಾಗದಲ್ಲಿ ಟಾಟಾ ಕೆಮಿಕಲ್ಸ್ ಫ್ಯಾಕ್ಟರಿ ಇದೆ. ಬಟ್ ನಾನು ಪಾಕಿಸ್ತಾನಲ್ಲಿ ನೋಡಿರೋದು ಏನಂದ್ರೆ ಹಿಮಾಲಯನ್ ಮೌಂಟೇನ್ಸ್ ಇಂದ ಮೈನ್ ಮಾಡ್ತಾರೆ ಸಾಲ್ಟ್ ನ, ಉಪ್ಪನ್ನ. ಸೊ ಅದು ಇಲ್ಲಿ ನಾವು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡ್ತೀವಿ. ಅಲ್ಲಿ ಒಂದು ಫ್ಯಾಮಿಲಿಯಲ್ಲಿ 5 ಜನ ಇದ್ರೆ ಅವರು ಹೋಗ್ಬಿಟ್ಟು ಟನಲಿಂಗ್ ಮಾಡಿ ಮೈನ್ ಮಾಡಿ ಸಾಲ್ಟ್ನ ಮ್ಯೂಲ್ ಮೇಲೆ ಹಾರ್ಸ್ ಮೇಲೆ ಇಟ್ಕೊಂಡು ತಗೊಂಡ್ಬಂದು ಅದನ್ನ ಪೌಡರ್ ಮಾಡಿ ಮಾರೋದು. ಇಂಥ ಎಲ್ಲ ನೋಡಿದೀರಾ ನೀವು? ಕಂಪ್ಲೀಟ್ ಕಾಂಟ್ರಾಸ್ಟ್. ಹೌದು. ಈ ತರ ಥಿಂಗ್ಸ್ ಇದೆಲ್ಲ ನೋಡಿದ್ಮೇಲೆ ಇನ್ನೂ ಎಷ್ಟೋ ಇದೆ. ನಮ್ ದೇಶದಲ್ಲೇ ಒಂದು ಕಡೆಯಿಂದ ಇನ್ನೊಂದ್ ಕಡೆ ನೋಡುವಾಗ ತುಂಬಾ ಬೇರೆ ಬೇರೆ ವ್ಯತ್ಯಾಸ ಇದೆ. ಬೆಂಗಳೂರಲ್ಲಿ ನೋಡೋದು ನಾವು ಬಾಗಲಕೋಟಲ್ಲಿ ನೋಡಕ್ಕಾಗಲ್ಲ. ನಿಜ. ಹೌದು. ಅಸ್ಸಾಮಲ್ಲಿ ನೋಡೋದು ನಾವು ಕೇರಳದಲ್ಲಿ ನೋಡಕ್ಕಾಗಲ್ಲ. ಹೌದು. ಎಷ್ಟೋ ಕಥೆಗಳಿದೆ, ವ್ಯತ್ಯಾಸ ಇದೆ. ಈಗ ನೀವು 15 ವರ್ಷದಿಂದ ಇಷ್ಟೆಲ್ಲ ನೀವು ಸೇವೆ ಸಲ್ಲಿಸಿ ಈಗ 15 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿದ್ದೀರಾ, ಬೆಂಗಳೂರಿನಲ್ಲಿದ್ದೀರಾ, ಈ ಸೆಕ್ಟರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈಗ ನೀವು ಬೆಳೆದಂಥ ಪರಿಸ್ಥಿತಿಗೂ ಇವಾಗಿನ ಪಬ್ಲಿಕ್ ಹೆಲ್ತ್ ಅಂತ ನೋಡುವಾಗ ಎಷ್ಟು ವ್ಯತ್ಯಾಸ ಕಾಣುತ್ತೆ? ತುಂಬಾ ವ್ಯತ್ಯಾಸ ಕಾಣುತ್ತಾ? ತುಂಬಾ ವ್ಯತ್ಯಾಸ ಆಗಿದೆ. ನಾವು ಏನ್ ಹೇಳ್ತೀವಿ ಪಬ್ಲಿಕ್ ಹೆಲ್ತ್ ಅಂದ್ರೆ ನಾವು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಮೊದಲು ನಮ್ಗೆ ಆಗಿರೋ ಕಾಯಿಲೆಗಳು ಏನಂದ್ರೆ ಕಮ್ಯುನಿಕಬಲ್ ಡಿಸೀಸಸ್, ಮೀಸಲ್ಸ್ ಇಲ್ಲ ಪೋಲಿಯೋ, ಇಂಥ ಕೀಟಾಣುಗಳಿಂದ ಬರೋ ಕಾಯಿಲೆಗಳು. ಸ್ಲೋಲಿ ಅದು ವ್ಯಾಕ್ಸಿನೇಷನ್ ಇದೆಲ್ಲ ಆಗಿ ಒಂದೊಂದು ಮುಂದೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಇನ್ನ ಇದೆ, ಚಾಲೆಂಜ್ ಇದೆ. ಕೋವಿಡ್ ಬಂದ ತಕ್ಷಣ ಎಲ್ಲರೂ ನೋಡಿದಿರ ಯಾವ ತರ. ಬಟ್ ನಮ್ಗೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್, BP, ಡಯಾಬಿಟಿಸ್ ಇಲ್ಲ ಒಬಿಸಿಟಿ ಅಂದ್ರೆ ತೂಕ ತುಂಬಾ ಜಾಸ್ತಿ ಇರೋದು, ಈ ತರ ಇದು ಸ್ಲೋಲಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಟ್ರಾನ್ಸಿಷನ್ ಆಗುವಿಂದ ಏನಾಗ್ತಾ ಇದೆ ಅಂದ್ರೆ ನಮ್ದು ಪಬ್ಲಿಕ್ ಹೆಲ್ತ್ ರೆಸ್ಪಾನ್ಸ್, ನಮ್ ಸಿಸ್ಟಮ್ ಕಡೆಯಿಂದ ಏನ್ ಯೋಚಿಸ್ಬೇಕು, ಏನ್ ಪ್ಲಾನ್ ಮಾಡಬೇಕು, ಇದು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಈಗ ನಾವು ನಾನ್ ಕಮ್ಯುನಿಕಬಲ್ ಡಿಸೀಸ್ ಬಗ್ಗೆ ಯೋಚಿಸಕ್ ಶುರು ಮಾಡಿದೀವಿ. ಬಿಹೇವಿಯರ್ಸ್ ನ ಟಾರ್ಗೆಟ್ ಮಾಡಬೇಕು. ಯಾವುದೇ ತರದ್ದು ಈಗ ನಮ್ ತಿಳುವಳಿಕೆ, ಯಾವುದೇ ಒಂದು ಆರೋಗ್ಯದ ವಿಷಯ ಬಗ್ಗೆ ತಿಳುವಳಿಕೆ ಫಸ್ಟ್ ಇದೆಯಾ ಇಲ್ವಾ? ಹೌದು. ಓಕೆ, ಬಟ್ ತಿಳುವಳಿಕೆ ಇದ್ರೆ ಸಾಕಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಕೂಲ್ ಮಗುಗೆ 8ನೇ ಕ್ಲಾಸ್ ಇಲ್ಲ ಆ ತರಕ್ಕೆ ಸಿಗರೆಟ್ ಸೇದಬಾರ್ದಪ್ಪ, ಅದು ತುಂಬಾ ಕೆಟ್ಟದು, ಇದು ಯಾರು ಬೇಕಾದ್ರೂ ಹೇಳ್ಬೋದು, ನಾವು ಮೆಸೇಜು ಹಾಕ್ಬೋದು. ಆದ್ರೂ ಸುಮಾರು ಮಕ್ಕಳು 10ನೇ ಕ್ಲಾಸು 12ನೇ ಕ್ಲಾಸು ಕಾಲೇಜ್ ಹೋದ ತಕ್ಷಣ ಸಿಗರೆಟ್ ಸೇದಕ್ಕೆ ಅಭ್ಯಾಸ ಟ್ರೈ ಮಾಡ್ತಾರೆ. ಸೊ ಇದು ಈ ತಿಳುವಳಿಕೆ ಕೊಟ್ರೆ ಅದು ನಿಂತೋಗುತ್ತಾ? ಇಲ್ಲ, ಅದಕ್ಕೆ ಯಾವುದೇ ತರದ್ದು ತಿಳುವಳಿಕೆ ಮುಂದೆ ಒಂದು ಕೌಶಲ್ಯ. ಫಾರ್ ಎಕ್ಸಾಂಪಲ್ ನಾವು ರೆಫ್ಯೂಸಲ್ ಸ್ಕಿಲ್ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ನಿಮ್ ಫ್ರೆಂಡ್ ಯಾರಾவது 10ನೇ ಕ್ಲಾಸ್ ಇಲ್ಲ 12ನೇ ಕ್ಲಾಸಲ್ಲಿ ಬಾರ ನಮ್ ಜೊತೆ ಒಂದು ಸಿಗರೇಟ್ ಹೇಳೋಣ ಅಂತ ಕರೆಯುವಾಗ ಅದನ್ನ ಬೇಡ ಅಂತ ಹೇಳೋದಕ್ಕೆ ಒಂದು ಸ್ಕಿಲ್ ಬೇಕು. ಯಾಕಂದ್ರೆ ನೀವು ಗ್ರೂಪ್ ಇಂದ ಎಕ್ಸ್ಕ್ಲೂಡ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಪರ್ಸನಾಲಿಟಿನ ಕಾನ್ಫಿಡೆಂಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಅದು ಹೇಳಕ್ಕೆ ಕ್ಷಮತೆ ನಾವು ಮಕ್ಕಳಿಗೆ ಕೊಡ್ತಾ ಇದೀವ? ಈ ತರ ಥಿಂಗ್ಸ್ ಎಲ್ಲ ನಾವು ಯೋಚಿಸ್ತಾ ನಾವು ತಿಳುವಳಿಕೆಯಿಂದ ನಡವಳಿಕೆಗೆ ಚೇಂಜಸ್ ತಂದಿರುವಾಗ ಆವಾಗ ನಾವು ಆರೋಗ್ಯ ಮೇಲೆ ಒಂದು ಇಂಪ್ಯಾಕ್ಟ್ ಮಾಡಬಹುದು. ಹೌದು. ನೀವು ಈ ಪಬ್ಲಿಕ್ ಹೆಲ್ತ್ ಸೆಕ್ಟರಲ್ಲೇ ಮಕ್ಕಳ ಆರೋಗ್ಯದ ಮೇಲೆ ಗಮನ ಹರಿಸಿದ್ರಿ, ಯಾಕೆ? ಮಕ್ಕಳ ಆಕ್ಚುಲಿ ಹೆಂಗೆ ಹೇಳಕ್ ಹೋದ್ರೆ ನಮ್ಮ ಫ್ಯೂಚರ್ ಜನರೇಷನ್ ಮಕ್ಕಳು, ಇವರು ದೊಡ್ಡವರಾಗ್ಬಿಟ್ಟು ನಮ್ಮ ದೇಶನ ಈಗ ನಮ್ಮ ದೇಶ ಪ್ರಧಾನಿನೂ ಹೇಳ್ತಾರೆ 2047 ಅಲ್ಲಿ ವಿಕಸಿತ ಭಾರತ್ ಅಂತ. ಅವಾಗ ನಾವೆಲ್ಲ ವಯಸ್ಸಾಗಿರ್ತೀವಿ. ಅವಾಗ ಇರುವ ಸಿಟಿಸನ್ಸ್ ಯಾರು ಇರ್ತಾರೋ ಅವ್ರು ಇವತ್ತಿನ ಮಕ್ಕಳು. ಇವರಲ್ಲಿ ನಾವು ಆರೋಗ್ಯ ಬಗ್ಗೆ ತಿಳುವಳಿಕೆ ಇರಲಿ, ಇಲ್ಲ ನಾವು ಯಾವ್ಯಾವ ತರ ತಪಾಸಣೆಗಳು ಮಾಡಬೇಕು ಅವ್ರು ಚೆನ್ನಾಗಿ ಇರುವಾಗನೇ. ಈಗ ಒಂದ್ ಮಗುಗೆ ಹುಷಾರಿಲ್ಲ ಅಂದ್ರೆ ಫೀವರ್ ಆಗಿದೆ, ಹುಷಾರ್ ತಪ್ಪಿದೆ ಅಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಪೇರೆಂಟ್ಸ್ ಸ್ವಲ್ಪ ನಾಲೆಜ್ ಇದ್ರೆ ಕರ್ಕೊಂಡು ಹೋಗ್ತಾರೆ. ಬಟ್ ಅವಾಗ ಏನಾಗುತ್ತೆ, ಆ ವಿಷಯದ ಬಗ್ಗೆ ಮಾತ್ರ ಗಮನ ಕೊಡಕ್ಕಾಗತ್ತೆ. ಯಾಕಂದ್ರೆ ಸಡನ್ಲಿ ಜ್ವರ ಇದೆ, ಅವಾಗ ನಾನು ಬೇರೆ ಏನೋ ಹೇಳಿದ್ರೆ ಅವ್ರು ಕೇಳಕ್ಕೆ ಟೈಮು ಇರಲ್ಲ. ಇದು ಸೊ ಅದಕ್ಕೆ ತಕ್ಕುವಂತ ನಾವು ಸ್ಕೂಲ್ಸ್ ಅಲ್ಲಿ ಹೇಳ್ಕೊಡ್ಬೋದು. ಈಗ ಸ್ಕೂಲ್ಸ್ ಬಗ್ಗೆ ಒಂದು ಯೋಚಿಸುವಾಗ ನಾವು ಮಕ್ಕಳಿಗೆ ಸ್ಕೂಲ್ಸ್ ಯಾಕೆ ಕಳಿಸ್ತೀವಿ? ಮಕ್ಕಳಿಗೆ ಸ್ಕೂಲ್ಸ್ ಯಾಕೆ ಕಳಿಸ್ತೀವಿ ಅಂದ್ರೆ ಓದಿ ವಿದ್ವಂತ ಆಗ್ಬೇಕು. ಯಾಕೆ ಓದಿ ವಿದ್ವಂತರು ಯಾಕೆ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸಲ್ಲಿ, ಪೇರೆಂಟ್ಸ್ ಮನಸ್ಸಲ್ಲಿ ಅಂದ್ರೆ ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ, ಒಳ್ಳೆ ಲೈಫ್ ಇರುತ್ತೆ. ಆದ್ರೆ
ಆ ಜೀವನನ ಚೆನ್ನಾಗಿ ಅನುಭವಿಸ್ಬೇಕು, ಚೆನ್ನಾಗಿ ಇರಬೇಕಂದ್ರೆ ಅದಕ್ಕೆ ಬೇಕಾದಂಥ ಬಿಹೇವಿಯರ್ಸು, ಕರೆಕ್ಟ್. ಹೆಲ್ದಿ ಬಿಹೇವಿಯರ್ಸು, ಇಲ್ಲ ನಮ್ಮ ವ್ಯಾಲ್ಯೂಸ್, ಬಿಲೀಫ್ಸ್, ಪ್ರಾಕ್ಟೀಸಸ್ ಯಾವ ಥರದ್ದಿದೆ ಇದೆಲ್ಲ ನಮ್ಮ ಸ್ಕೂಲ್ಸಲ್ಲೇ ನಾವು ಹೇಳ್ಕೊಡ್ತಾ ಇದ್ದೀವಿ. ಆಗ್ತಾ ಇದೆಯಾ ಅದು? ಅದೇ ಒಂದು ದೊಡ್ಡ ಪ್ರಶ್ನೆ. ಆಗ್ತಾ ಇದೆಯಾ, ಯಾವ ಮಟ್ಟಕ್ಕೆ ಆಗ್ತಾ ಇದೆ, ಆರೋಗ್ಯ ಬಗ್ಗೆ ಯಾವ ಮಟ್ಟಕ್ಕೆ ಆಗ್ತಾ ಇದೆ. ಆರೋಗ್ಯ ಬಗ್ಗೆ ಅಡ್ರೆಸ್ ಹೆಲ್ತ್ ಅಂತ ನಾನೊಂದು ಸಂಸ್ಥೆ ಶುರು ಮಾಡಿ ಈಗ 15 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮಕ್ಕಳಿಗೆ ಆರೋಗ್ಯ ಬಗ್ಗೆ ಹೇಳ್ಕೊಡ್ಬೇಕು, ತಿಳುವಳಿಕೆ ಮಾತ್ರ ಅಲ್ಲ, ಕೌಶಲ್ಯ ಕೊಡಬೇಕು, ಮತ್ತೆ ಅದರದ್ದು ನಡವಳಿಕೆನ ಸರಿ ಮಾಡಬೇಕು, ಮತ್ತೆ ಫ್ಯೂಚರ್ ಬಗ್ಗೆ ಅವರು ಯೋಚಿಸಬೇಕು. ಇದೆಲ್ಲ ನಾವು ಮಾಡ್ತಾ ಇದ್ವಿ. ಬೇರೆ ಬೇರೆ ರೀತಿ ಇದೆ. ಇದರಲ್ಲಿ ತುಂಬಾ ಬೇರೆ ಬೇರೆ ಇದು ಬರುತ್ತೆ. ಈಗ ಹ್ಯಾಂಡ್ ವಾಷಿಂಗ್ ಇಂದ ತಗೊಂಡು ಚಿಕ್ಕ ಮಕ್ಕಳಲ್ಲಿ, ದೊಡ್ಡವರಲ್ಲಿ ನಾವು ಕನ್ಸೆಂಟ್ ಅಂದ್ರೆ ಏನು, ಈಗ ಯಾವುದೇ ತರದ್ದು ನಿಮ್ಗೆ ಬೇರೆ ಒಂದು ಟೀನೇಜರ್ ಆದ್ಮೇಲೆ ನಿಮಗೆ ಒಂದು ರಿಲೇಶನ್ಶಿಪ್ ಇದೆ ಅಂದ್ರೆ ಅದರಲ್ಲಿ ಕನ್ಸೆಂಟ್ ಅಂದ್ರೆ ಏನು, ಬೌಂಡ್ರಿ ಅಂದ್ರೆ ಏನು, ಯಾವ್ದು ನಿನ್ ಬೌಂಡ್ರಿ, ನೀ ಯಾವ್ದನ್ನ ಪರ್ಸನಲ್ ಆಗಿ ನಿನ್ ಬೌಂಡ್ರಿ ತಗೋ, ಇಷ್ಟು ಮಟ್ಟಕ್ಕೆ ನಾವು ಆರೋಗ್ಯ ಅಂತ ಮಾತಾಡ್ತೀವಿ. ಇದೆಲ್ಲ ನಾವು ತಿಳುವಳಿಕೆ ಕೊಡ್ತೀವಿ, ಆಗ್ತಾ ಇದೆ. ಆದರೆ ಇನ್ನ ಆಗ್ಬೇಕು ಅಂತ ನನ್ನ ಖಂಡಿತ. ಇವಾಗ ಡಾಕ್ಟರ್ ಆನಂದ್ ಅವರೇ, ನೀವೊಂದು ಮಾತು ಹೇಳಿದ್ರಿ, ಬಿಹೇವಿಯರಲ್ ಹೆಲ್ತ್ ಅಂತ ಒಂದು ಮಾತು ಹೇಳಿದ್ರಿ. ಆ ನಿಟ್ಟಿನಲ್ಲಿ ಕೇಳ್ಬೇಕಂತಂದ್ರೆ, ಈಗ ಪಾಶ್ಚಿಮಾತ್ಯ ದೇಶದಲ್ಲಿ ಮಗು ಶಾಲೆಗೆ ಸೇರ್ಕೊಂಡ ತಕ್ಷಣ 3 ಗೋಲ್ಡನ್ ವರ್ಡ್ಸ್ ಅಂತ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು, ಸಾರಿ, ಎಕ್ಸ್ಕ್ಯೂಸ್ ಮಿ. ಈಗ ಈ ರೀತಿಯಾದಂತ, ಈಗ ನೀವು ಬಿಹೇವಿಯರಲ್ ಹೆಲ್ತ್ ಅಂತ ಹೇಳೋದನ್ನ ನಾನು ಮೊದಲನೇ ಬಾರಿಗೆ ಇಲ್ಲಿ ಕೇಳ್ತಾ ಇರೋದು. ಅದನ್ನ ಇಗ್ನೋರ್ ಮಾಡೋ ಅಂಥದ್ದು. ಡಾಕ್ಟರ್ ಅಂದ್ರೆ ಯಾವಾಗ, ನೀವು ಹೇಳಿದಾಗೆ ಜ್ವರ ಬಂದಾಗ, ಕೆಮ್ಮು ಬಂದಾಗ, ನೆಗಡಿ ಬಂದಾಗ, ಇನ್ನೇನೋ ಬಿದ್ದಾಗ, ಗಾಯ ಗಿಯ. ಅದು ಬಿಟ್ಟು ಈ ಬಿಹೇವಿಯರಲ್ ಹೆಲ್ತ್ ಅನ್ನೋ ಒಂದು ಅಂಶನ ನಾವು ಟಚ್ ಮಾಡೋಕ್ಕೆ ಹೋಗಿಲ್ಲ. ನನಗನ್ಸುತ್ತೆ ಅದು ಬಹಳ ಅವಶ್ಯಕತೆ ಇದೆ ಇವಾಗ. ಆ ರೀತಿ ಇವಾಗ ಹೇಳಿದ್ನಲ್ಲ ಗೋಲ್ಡನ್ ವರ್ಡ್ಸ್, ಇದು ಶಾಲೆನಲ್ಲಿ ಹೇಳ್ಕೊಡ್ತಾರೆ. ಈಗ ನಮ್ಮ ಮನೆಯಲ್ಲಿ ಮಿಸ್ ಮಾಡಿದ್ರು ಸಹ ಶಾಲೆನಲ್ಲಿ ಸಿಗುತ್ತೆ. ಇಲ್ಲಿ ನಮ್ಮ ಭಾರತದಲ್ಲಿ ಅಂತಹ ಒಂದು ಬಿಹೇವಿಯರಲ್ ಹೆಲ್ತ್ ಎಲ್ಲಿದ್ದೀವಿ ನಾವು? ತುಂಬಾ ಒಳ್ಳೆ ಪ್ರಶ್ನೆ. ಇದರದ್ದು ಒಂದು ಉದಾಹರಣೆ ಕೊಡ್ತೀನಿ. ಈಗ ನನ್ನ ಮಗಳು ಈಗ 12th ಅಲ್ಲಿ ಇದ್ದಾಳೆ. ಅವಾಗ ತುಂಬಾ ಚಿಕ್ಕವಳಾಗಿರುವಾಗ ಸ್ಕೂಟರಲ್ಲಿ ಸ್ಕೂಲ್ಗೆ ಬಿಡ್ತಾ ಇದ್ದೆ. ಯಾಕಂದ್ರೆ ಟ್ರಾಫಿಕ್ ಗೊತ್ತಲ್ಲ ಬೆಂಗಳೂರಲ್ಲಿ ಹಿಂಗೆ ಅಂತ. ಸ್ಕೂಟರಲ್ಲಿ ಫಾಸ್ಟ್ ಆಗಿ ನುಗ್ಕೊಂಡು ಹೋಗ್ಬೋದು ಅಂತ. ಆವಾಗ ಸ್ಕೂಟರಲ್ಲಿ ಕೂರಿಸ್ಕೊಂಡು ಜಸ್ಟ್ ಹೊರಡೋಣ ಅಂದ ತಕ್ಷಣ ಹೆಲ್ಮೆಟ್ ಹಾಕೊಂಡಿದ್ಯಪ್ಪ ಅಂತ ಕೇಳ್ತಾ ಇದ್ರು. ಯಾಕಂದ್ರೆ ನಾವು ಆ ಥರ ಮನೆಯಲ್ಲಿ ಮಾತಾಡ್ಕೋತೀವಿ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ದೇಶದಲ್ಲಿ 18ಇಂದ 44 ವರ್ಷ ಏಜ್ ಗ್ರೂಪಲ್ಲಿ ಮ್ಯಾಕ್ಸಿಮಮ್ ಡೆತ್ಸ್ ಆಗೋದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಿಂದ. ನಿಜ. ಓಕೆ, ಇಲ್ಲ ನಾವು ಸೆಲ್ಫ್ ಹಾರ್ಮ್ ಅಂತಾನೂ ಹೇಳ್ತೀವಿ, ಮೆಂಟಲ್ ಹೆಲ್ತ್ ಇಶ್ಯೂಸ್, ಅದನ್ನ ಸಪ್ರೇಟ್ ಆಗಿ ಮಾತಾಡೋಣ. ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಲ್ಲಿ ರೋಡಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅಂತ ನಾವು ಹೇಳ್ಕೊಡೋದು ಎಲ್ಲಿ? ಈಗ ನಮ್ಮ ಪೇರೆಂಟ್ಸು, ನಾನು ಹೆಲ್ಮೆಟ್ ಹಾಕೊಳ್ದೆ ನನ್ನ ಮಗುನ ಸ್ಕೂಲಿಗೆ ಬಿಟ್ರೆ ಅವಳು ಏನು ಕಲಿತಾಳೆ? ನೀವು ಮಾಡಿದ್ದನ್ನ ಅದೇ ಕಲಿತಾಳೆ. ಈಗ ಫ್ಯೂಚರಲ್ಲೂ ಅದೇ ಪ್ರಾಕ್ಟೀಸ್ ಮಾಡಿದ್ರೆ ಅವಳದು ಲೈಫ್ ಎಷ್ಟು ರಿಸ್ಕ್ ಅಲ್ಲಿ ಬರುತ್ತೆ. ಈ ತರ ತುಂಬಾ ಥಿಂಗ್ಸ್ ನಾವು ಸ್ಕೂಲಲ್ಲಿ ಹೇಳ್ಕೊಡುವಂತ ಥಿಂಗ್ಸ್ ಇದೆ. ಈಗ ನಾವು ಸ್ಕೂಲಲ್ಲಿ ಹೋಗ್ಬಿಟ್ಟು ಮ್ಯಾಥ್ಸ್ ಕಲಿಬೇಕು, ಸೈನ್ಸ್ ಕಲಿಬೇಕು, ಇಂಗ್ಲಿಷ್ ಕಲಿಬೇಕು, ಕರೆಕ್ಟ್, ಇದೆಲ್ಲ ಕಲಿಬೇಕು. ಬಟ್ ಇದ್ರ ಜೊತೆ ಇದೆಲ್ಲ ಬಗ್ಗೆನೂ ಯೋಚಿಸ್ಬೇಕು, ಇದು ಮಾಡಬೇಕು. ಆದ್ರೆ ಆಗ್ತಾ ಇದೆ. ಆದ್ರೆ ಎಲ್ಲಾ ಸಂಸ್ಥೆಗಳಲ್ಲೂ ಈಕ್ವಲ್ ಆಗಿ ಹಾಕಾಗ್ತಾ ಇಲ್ಲ. ಯಾಕಂದ್ರೆ ಪ್ರೆಷರ್ ತುಂಬಾ ಇದೆ. ಹೌದು, ಈ ತರಾನೇ ನಮ್ಮ ಮಕ್ಕಳು ಅಕಾಡೆಮಿಕ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ತುಂಬಾ ಪ್ರೆಷರ್ ಇದೆ ಸುಮಾರು ಕಡೆಗಳಲ್ಲಿ. ಇನ್ನೊಂದಿಷ್ಟು ಕಡೆಗಳಲ್ಲಿ ಈಗ ಊಟದ ಬಗ್ಗೆನೇ ಇರ್ಲಿ, ನಮ್ ಬೇರೆ ಬೇರೆ ಕಲ್ಚರ್ಸ್ ಇದೆ. ಈಗ ಒಂದ್ ಸ್ಕೂಲಲ್ಲಿ ಹೇಳ್ತಾರೆ ಈ ತರಾನೇ ಊಟ ಮಾಡ್ಬೇಕು, ಇಲ್ಲ ನೀವು ಈ ತರ ಮಾಡ್ಬೇಕು. ಅವಾಗ ಒಂದ್ ಫ್ಯಾಮಿಲಿ ಹೇಳ್ತಾರೆ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಈ ತರ ಇಲ್ಲ. ಸೊ ನಮ್ ಚಾಲೆಂಜಸ್ ತುಂಬಾ ಇದೆ, ಆಗ್ತಾ ಇದೆ, ಸ್ಲೋಲಿ ಆಗ್ತಾ ಇದೆ. ಆದ್ರೆ ತುಂಬಾ ಪ್ರಯತ್ನ ಪಡಬೇಕು. ಇದ್ರ ಬಗ್ಗೆ ಎಲ್ಲರೂ ಸೇರಿ ಒಂದ್ಸರಿ ನಾವು ಇನ್ನ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಹೌದು, ಎಲ್ಲರೂ ಸೇರಿ ಅಂತ ಹೇಳಿದ್ದು ನೀವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ಇದು ಬರೀ ಡಾಕ್ಟರ್ ಕೈಲ ಆಗುವಂತ ಕೆಲಸ ಅಲ್ಲ, ಬರೀ ಸ್ಕೂಲಲ್ಲ, ಬರೀ ಮನೇಲಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಅದು ಬದಲಾವಣೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಕಾರ ಈಗ ಮನೆಯಲ್ಲೇ ಮಾಡುವಂಥ ಸಾಕಷ್ಟು ಕೆಲಸಗಳಿರುತ್ತೆ. ಈಗ ಒಂದು ಮಗುನ ಆರೋಗ್ಯನ ನೀವು ಕನ್ಸಿಡರ್ ಮಾಡಿದ್ರೆ, ಮಗು ಚಿಕ್ಕದ್ರಿಂದ ಹಿಡಿದು ಬೆಳೆಯೋವರೆಗೂ ಹಂತವಾಗಿ ತಗೊಳ್ಳುವಂತಹ ಕ್ರಮಗಳಲ್ಲಿ ಮನೆಗಳಲ್ಲೂ ಸಾಕಷ್ಟು ವಿಚಾರಗಳನ್ನ ಮಾಡಬಹುದು. ಈ ರೀತಿಯಾಗಿ ಇವಾಗ ಒಂದು ಒಬಿಸಿಟಿ ಆಗಬಹುದು, ಸಾಮಾನ್ಯವಾಗಿ ನೋಡುವಂಥದ್ದು, ಅಥವಾ ಮಾನಸಿಕ ಬದಲಾವಣೆ, ಇದೆಲ್ಲದನ್ನು ಮನೆಯಲ್ಲೇ. ಈ ನಿಟ್ಟಿನಲ್ಲಿ ನೀವು ಮನೆ ಮಂದಿಗೆ ಅಂದ್ರೆ ಪೋಷಕರಿಗೆ ಕೊಡುವಂತ ಸಲಹೆಗಳೇನು, ಏನೇನು ಅಭ್ಯಾಸ ಮಾಡ್ಕೋಬಹುದು?
ಇದರಲ್ಲಿ ಏನಂದ್ರೆ ಎಲ್ಲ ನಾವು ಹೇಳೋದು ಒಂದು ರೀತಿ, ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದೊಂದು ಯೋಚಿಸೋದ ರೀತಿ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ಈಗ ನನ್ನ ಮಗಳದ್ದು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ನಾವು ಊಟ ಮಾಡುವಾಗ ಫೋನ್ ನೋಡಬಾರ್ದು ಅಂತ ಒಂದು ಹೇಳ್ತೀವಿ. ಅವಾಗ ನೀನೇ ಈಗ ನೋಡ್ತಾ ಇದೀಯಾ ಅಂತ ಹೇಳ್ತಾರೆ, ನಮ್ಮಿಂದ ಕಲಿತಾರೆ ಅವರು. ಹೌದು. ಈಗ ನಾವು ಡಾಕ್ಟರ್ಸ್ ಅಪ್ಪ, ನಮಗೆ ಪೇಷಂಟ್ದು ಫೋನ್ ಕಾಲ್ ಬರುತ್ತೆ, ಪೇಷಂಟ್ದು ಮೆಸೇಜ್ ಬರುತ್ತೆ, ನಾವು ಸ್ಕೂಲ್ಸಲ್ಲೆಲ್ಲ ಕೆಲಸ ಮಾಡ್ತೀವಿ, ಬೇರೆ ಬೇರೆ ಸ್ಕೂಲ್ಸಿಂದ ನರ್ಸಸ್ಸು ಪ್ರಿನ್ಸಿಪಲ್ಸ್ ಎಲ್ಲ ಮೆಸೇಜ್ ಆಗ್ತಾ ಇರ್ತಾರೆ, ನಾವು ರೆಸ್ಪಾಂಡ್. ಎಷ್ಟೇ ನೀನು ಬ್ಯುಸಿ ಇದ್ರು ಅಪ್ಪ ಫೋನ್ನ ತೆಗೆದಿಟ್ಟು ಊಟ ಮಾಡಕ್ಕೆ ಕುತ್ಕೋ ಅಂತ ಅವರು ನಮಗೆ ಹೇಳುವಾಗ ನಾವು ಅದನ್ನು ಆ್ಯಸ್ ಅ ಫ್ಯಾಮಿಲಿ, ಕುಟುಂಬದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗತ್ತಾ ಅಂತ ಒಂದು. ಈಗ ನೀವು ಒಬಿಸಿಟಿ ಬಗ್ಗೆ ಹೇಳಿದ್ರಿ, ಒಂದು ಸಿಂಪಲ್ ಒಂದು ಈಸಿ ಎಲ್ಲರಿಗೂ ಒಂದು ಟಿಪ್ ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳೇ ಸ್ವಲ್ಪ ದೊಡ್ಡ ಮಕ್ಕಳು ಇದ್ರೂ ಪರವಾಗಿಲ್ಲ. ಈಗ ಎಲ್ಲರ ಮನೆಯಲ್ಲೂ ಮೆಜರಿಂಗ್ ಟೇಪ್ ಇರುತ್ತೆ. ಹೌದು. ಓಕೆ, ಸೊ ಒಂದು ಸಿಂಪಲ್ ಒಂದು ವೇಸ್ಟ್ ಹೈಟ್ ರೇಷಿಯೋ ಅಂತ ಒಂದಿದೆ. ವೇಸ್ಟ್ ಹೈಟ್ ರೇಷಿಯೋ. ಅದರಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಮಗುದು ಹೈಟ್ ತಗೊಳ್ಳಿ, ನೆಕ್ಸ್ಟ್ ಸೊಂಟದ್ದು ಮೆಜರ್ಮೆಂಟ್ ತಗೊಳ್ಳಿ. ಈಗ ಸೊಂಟ ಅಂದ್ರೆ ಅದಕ್ಕೂ ಒಂದು ಟೆಕ್ನಿಕಲ್ ಮೆಡಿಕಲ್ ಡೆಫಿನೇಷನ್ ಇದೆ. ಅಂದ್ರೆ ನಾವು ಹೇಳೋದು ರಿಬ್, ಲೋಯೆಸ್ಟ್ ರಿಬ್, ಮತ್ತೆ ಹೈಯೆಸ್ಟ್ ಪಾಯಿಂಟ್ ಆಫ್ ಹಿಪ್ ನ ಹಿಂಗ್ ನೋಡ್ತಾ ಹೋಗಿ ಬೋನಿ ಪ್ರಾಮಿನೆನ್ಸ್ ಯಾವ್ದು ಹೈಯೆಸ್ಟ್ ಇದೆಯೋ ಅದು. ಇದೆರಡರದ್ದು ಸೆಂಟರ್ ಪಾಯಿಂಟ್ ಗೆ ನಾವು ವೇಸ್ಟ್ ಅಂತ ಮೆಡಿಕಲಿ ಡಿಫೈನ್ ಮಾಡ್ತೀವಿ. ಗಾಟ್ ಇಟ್. ಸೊ ಈ ವೇಸ್ಟ್ ಒಂದು ಮೆಜರ್ಮೆಂಟ್ ಇಂಚ್ ಟೇಪ್ ಅಲ್ಲಿ ಸೆಂಟಿಮೀಟರ್ಸ್ ಅಲ್ಲಿ ತಗೊಳ್ಳಿ, ಇಂಚ್ ಅಲ್ಲಿ ತಗೋಬೇಡಿ, ಸೆಂಟಿಮೀಟರ್ಸ್ ಅಲ್ಲಿ ಒಂದು ಮೆಜರ್ಮೆಂಟ್ ತಗೊಳ್ಳೋದು, ಹೈಟ್ ಒಂದು ತಗೊಳ್ಳೋದು. ಎಷ್ಟು ವೇಸ್ಟ್ ಸೆಂಟಿಮೀಟರ್ಸ್ ಬಂತೋ ಅಪ್ ಟು ಫಸ್ಟ್ ಡೆಸಿಮಲ್ ಪಾಯಿಂಟ್ ಡಿವೈಡೆಡ್ ಬೈ ಹೈಟ್. ಈಗ ಮ್ಯಾಥ್ಸ್ ಸ್ವಲ್ಪ ಕಲಿಬೇಕೆಲ್ಲರೂ. ವೇಸ್ಟ್ ಡಿವೈಡೆಡ್ ಬೈ ಹೈಟ್ 0.5 ಕಿಂತ ಕಮ್ಮಿ ಇರಬೇಕು. ಅಂದ್ರೆ ನಿಮ್ಮ ಹೈಟ್ ಎಷ್ಟಿದೆಯೋ ಅದರದ್ದು ಅರ್ಧಕ್ಕಿಂತ ಕಮ್ಮಿ ನಿಮ್ ವೇಸ್ಟ್ ಇರಬೇಕು. ಇಷ್ಟೇ ಸಿಂಪಲ್. ಅದಕ್ಕಿಂತ ಜಾಸ್ತಿ ಇದ್ರೆ ಟುವರ್ಡ್ಸ್ ಒಬಿಸಿಟಿ ಹೋಗ್ತಾ ಇದ್ದೀರಾ, ದಪ್ಪ ಇದ್ದಾರೆ ಮಕ್ಕಳು. ಈಗ ಮಕ್ಕಳಿಗೆ ಈಗ್ಲಿಂದಾನೇ ನಾವು ಇದನ್ನ ನೋಡ್ತಾ ಹೋದ್ರೆ ಮಕ್ಕಳಿಗೆ ಇನ್ನ ಸ್ಪೋರ್ಟ್ಸ್ ಅಲ್ಲಿ ಹಾಕ್ಬೋದು, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು 4th ಫ್ಲೋರಲ್ಲಿ ಇರೋದು, ಲಿಫ್ಟು ಕರೆದ ತಕ್ಷಣ ಬಂದ್ಬಿಡುತ್ತೆ. ಆದರೆ 4ನೇ ಇದು ಫ್ಲೋರಿಂದ ನಾನು ಕೆಳಗಡೆ ಇಳಿದು ಹೋಗ್ಬೋದು. ಮಕ್ಕಳಿಗೂ ಅದೇ ಅಭ್ಯಾಸ ಕೊಡ್ಬೋದು. ಅದೇ ಥರ ಎಷ್ಟೋ ಫಿಸಿಕಲ್ ಆಕ್ಟಿವಿಟಿ ಇರಲಿ, ಸ್ಪೋರ್ಟ್ಸ್ ಇರಲಿ ಅಂತ ಮಾಡೋದು. ಮತ್ತೆ ಆಹಾರ ಬಗ್ಗೆ ಗಮನ ಕೊಡ್ಬೋದು. ಜಂಕ್ ಫುಡ್, ಈ ಜಂಕ್ ಫುಡ್ ಅಂದರೆ ಏನು, ಯಾವ್ದು ನಿಲ್ಲಿಸ್ಬೇಕು, ಇದೆಲ್ಲ ಮಾನಿಟರ್ ಮಾಡೋಕ್ಕೆ ಸಿಂಪಲ್ ಮನೆಯಲ್ಲಿ ನೀವು ಈವನ್ ಒಂದು 3 ಮಂತ್ಸ್ಗೆ ಒಂದ್ಸರಿ ಮಾಡುವಂಥ ರೇಷಿಯೋ ವೇಸ್ಟ್ ಹೈಟ್ ರೇಷಿಯೋ. ವೇಸ್ಟ್ ಮೆಷರ್ ಮಾಡಿ, ಹೈಟ್ ಮೆಷರ್ ಮಾಡಿ ಸೆಂಟಿಮೀಟ್ರಲ್ಲಿ, ವೇಸ್ಟ್ ಡಿವೈಡೆಡ್ ಬೈ ಹೈಟ್ 0.5 ಕಿಂತ ಕಮ್ಮಿ ಇರಬೇಕು. ಇದೊಂದು ನಿಮಗೆ ಟಿಪ್ ಕೊಟ್ಟೆ, ಕ್ಯಾಲ್ಕುಲೇಷನ್. ಒಳ್ಳೆ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀರಾ ನೀವು. ಆಮೇಲೆ ನೀವು ಇದೊಂದು ಪಾಯಿಂಟ್ ಹೇಳಿದ್ ನಂಗೆ ತುಂಬ ಇಷ್ಟ ಆಯಿತು. ನಾವೇನು ಅಭ್ಯಾಸ ಕೊಡ್ತೀವಿ ಮಕ್ಕಳಿಗೆ, ಮೆಟ್ಲು ಹತ್ಕೊಂಡು ಹೋಗೋದು, ಇಳಿಯೋದು, ಆಮೇಲೆ ಇದು ವೇಸ್ಟ್ ರೇಷಿಯೋ. ನೀವು ಹೇಳಿದ ಪ್ರಕಾರ ಈ ದಪ್ಪ ಸಣ್ಣ ಇದೆಲ್ಲ ಒಂದು ಮಾನಸಿಕ ಸ್ಥಿತಿಗಿಂತ ಅದು ಫಿಟ್ನೆಸ್, ನಾ ಹೇಗೆ ಕಾಣ್ತೀನಿ ಅನ್ನೋದು ಸೆಕೆಂಡ್ರಿ. ಆದ್ರೆ ಫಿಟ್ನೆಸ್ ಬರೋದು ಬಹಳ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ಅದನ್ನ ನೋಡ್ಕೊಂಡು ಅವ್ರಿಗೆ ಚಟುವಟಿಕೆಗಳನ್ನ ಕೊಡಿ ಅಥವಾ ಆಟಗಳನ್ನ ಕೊಡಿ, ವರ್ಕೌಟ್ ಮಾಡ್ಲಿಕ್ಕೆ ಹೇಳಿ, ಈ ಅಭ್ಯಾಸವನ್ನ ಬೆಳೆಸಿ ಅಂತ ಹೇಳಿದ್ರಿ. ಸೊ ಇದು ಅವರ ಫಿಟ್ನೆಸ್ಗೆ ಅಂತ ಬರ್ಬೇಕು. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಸಾಮಾನ್ಯ ಅವ್ರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಲ್ಲಿ ಅಂತಂದ್ರೆ ಎಲ್ಲ ಹೇಗೆ ಕಾಣ್ತೀವಿ ಅನ್ನೋದ್ರ ಮೇಲೆ ಹೋಗ್ತಾರೆ. ಹೌದೌದು, ಇದು ತುಂಬಾ ಕರೆಕ್ಟ್ ನೀವು ಹೇಳಿರೋದು. ಯಾಕಂದ್ರೆ ಬಾಡಿ ಇಮೇಜ್ ಬಗ್ಗೆ ಅಡೋಲಸೆಂಟ್ ಟೀನೇಜರ್ಸ್ ಅಲ್ಲಿ ತುಂಬಾ ಇಶ್ಯೂಸ್ ಇದೆ. ಈಗ ನಾನು ಹೇಳ್ತಾ ಇರೋದು ಬಾಡಿ ಇಮೇಜ್ ಬಗ್ಗೆ ಅಲ್ಲ. ಕರೆಕ್ಟ್. ನಾನು ಹೇಳ್ತಾ ಇರೋದು ನೀವು ಜಿಮ್ಗೆ ಹೋಗ್ಬೇಕು ಅಂತಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಮಕ್ಕಳು ಆಟ ಆಡ್ಬೇಕು. ಈಗ ನಾವು ಮಕ್ಕಳ ಆಟ ಆಡಕ್ಕೆ ಎಷ್ಟು ರಿಸ್ಟ್ರಿಕ್ಷನ್ಸ್ ಮಾಡ್ಬಿಟ್ಟಿದೀವಿ. ಈಗ ನಾವು ಇರೋ ಮನೆಗಳ ಹತ್ರ ನಾವೆಲ್ಲ ಚಿಕ್ಕವಲ್ಲ ಇರುವಾಗ ರೋಡಲ್ಲಿ ಹೋಗಿ ಆಟ ಆಡ್ತಾ ಇದ್ವಿ. ಎಲ್ಲರೂ ರೋಡ್ ಕರಿತಾನೆ ಇದ್ರು, ಮನೆಯಿಂದ ಬರ್ತಾನೆ ಇಲ್ಲ ವಾಪಸ್ ಮನೆಗೆ. ಈಗ ನಮ್ಮ ಮಗು ಒಂದ್ ಸ್ವಲ್ಪ ಆಚೆ ಹೋದ ತಕ್ಷಣ ಎಲ್ಲೋದ, ಸೆಕ್ಯೂರಿಟಿಗೆ ಫೋನ್ ಮಾಡು, CCTV ಕ್ಯಾಮ್ರಲ್ಲಿ ನೋಡು. ಅಷ್ಟೊಂದು ನಮ್ಗೆ ಆಂಕ್ಷಿಯಸ್ ಜನರೇಷನ್ ಆಫ್ ಪೇರೆಂಟಿಂಗ್ ಆಗ್ಬಿಟ್ಟಿದೆ. ಮಕ್ಕಳ ಆರೋಗ್ಯಕ್ಕೆ ಅವರ ಆದಷ್ಟು ಫಿಸಿಕಲ್ ಆಕ್ಟಿವಿಟಿ ಬೇಕು. ಮತ್ತೆ ಅವರು ಊಟ ಆಹಾರ ಮಾಡ್ತಾ ಇರಲು ಒಳ್ಳೆ ಹ್ಯಾಬಿಟ್ಸ್, ಅದು ನಮ್ಮ ಫ್ಯಾಮಿಲಿ ಟೇಬಲ್ ಅಲ್ಲೇ ಡಿಸೈಡ್ ಆಗೋದು. ನಾವ್ ಏನ್ ತಿಂತೀವೋ ನಮ್ಮ ಮಕ್ಳಿಗೂ ಅದೇ ತಿನ್ಸಕ್ ನಾವು ಪ್ರಯತ್ನ ಪಡ್ಬೇಕು. ಅದು ಅಫ್ಕೋರ್ಸ್ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ನಾನು ಹೇಳೋದು ಈಸಿ ಇದೆ ಅಂತ ಅಲ್ಲ, ಆದ್ರೆ ನಾವು ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ನಮ್ ಫ್ಯೂಚರ್ ಈಗ ನಾವು
ಮಕ್ಕಳಿಗೆ ಒಂದು ವಿಲ್ ಕೊಟ್ಟು ಹೋಗ್ತೀವಿ ಅಂತ ಅನ್ಕೊಳ್ಳಿ ಫ್ಯೂಚರಲ್ಲಿ, ಇಷ್ಟು ನಾವು ನಮ್ದು ಸೇರಿಸಿರೋದು ಸಂಪತ್ತಿಯ ಇದು ನಮ್ಮ ಇದನ್ನ ನಾವು ಬಿಟ್ಟು ಹೋಗ್ತೀವಿ ಅಂದ್ರೆ, ಅದೇ ತರ ಇವತ್ತಿನ ಇನ್ವೆಸ್ಟ್ಮೆಂಟ್ ಏನಂದ್ರೆ ಒಳ್ಳೆ ಆರೋಗ್ಯಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೌದು, ನೀವು ಆರೋಗ್ಯ ಅಂತ ಹೇಳುವಾಗ ಪದೇ ಪದೇ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂದ್ರೆ, ಬರೀ ಫಿಸಿಕಲ್ ಆರೋಗ್ಯದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಆರೋಗ್ಯ ಅಂತಂದ್ರೆ ನೀವು ಒಂದು ಮಾನಸಿಕವಾದಂತ ಆರೋಗ್ಯ, ಸಾಮಾಜಿಕವಾದಂತ ಆರೋಗ್ಯ, ಎಲ್ಲದ್ರ ಬಗ್ಗೆನೂ ನೀವು ಒತ್ತಿ ಹೇಳ್ತಾನೆ ಇದ್ದೀರಾ. ಹೌದು, ಈಗ ಇದು ನಾನು ಹೇಳಕ್ ಹೋದ್ರೆ ಒಂಥರ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಮೋಷನಲ್ ಲಿಟ್ರಸಿ, ಇಮೋಷನಲ್ ವೊಕ್ಯಾಬ್ಲರಿ. ಈಗ ನನ್ನ ಮಾನಸಿಕ ಹೆಂಗಿದೆ ಅಂತ ನಾನು ಅದನ್ನ ವ್ಯಕ್ತಪಡಿಸ್ಬೇಕಂದ್ರೆ ಯಾವ ತರ ಪದಗಳನ್ನ ಉಪಯೋಗಿಸ್ಬೇಕು, ಇದು ಕೂಡ ನಮ್ ಕಲ್ಚರಲ್ಲಿ ಇನ್ನ ಬಂದಿಲ್ಲ. ಹೌದು, ಈಗ ಹೇಳಕ್ಕೆ ಯಾವ ತರ ಇದಿರ್ಬೇಕು, ಮತ್ತೆ ಅದರಲ್ಲಿ ಏನೇನ್ ಸೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಸೆನ್ಸ್ ಆಫ್ ಪರ್ಪಸ್ ಬಗ್ಗೆ ಮಾತಾಡ್ತೀವಿ, ಹೌದು, ಎಂಪತಿ ಬಗ್ಗೆ ಮಾತಾಡ್ತೀವಿ, ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದ್ ತರ ಮಾತಾಡ್ತೀವಿ. ಮತ್ತೆ ಈವನ್ ಮಕ್ಕಳಿಗೆ ಡಿಪ್ರೆಷನ್, ಆಂಗ್ಸೈಟಿ ಇದ್ರ ಬಗ್ಗೆನೂ 10th ಅಲ್ಲಿ ನಾವು ಹೇಳ್ಕೊಡ್ತೀವಿ. ಈಗ ತುಂಬಾ ಸ್ಕೂಲ್ದಲ್ಲಿ ಹೇಳ್ತಾರೆ ಇದೆಲ್ಲ ಯಾಕೆ ಹೇಳ್ತೀರಾ ಡಾಕ್ಟ್ರೆ, ಅವ್ರಿಗೆ ಬಂದ್ಬಿಡತ್ತೆ ಅಂತ. ಇದ್ರ ಬಗ್ಗೆ ನಾವು ಮಾತಾಡಿಲ್ಲ ಅಂದ್ರೆ ಫ್ಯೂಚರ್ ಜನರೇಷನ್ಸ್ಗೆ ನಾವು ಕರೆಕ್ಟಾಗಿ ಬಿಹೇವಿಯರ್ಸ್ನ ಇನ್ಫ್ಲೂಯೆನ್ಸ್ ಮಾಡೋದು, ಅವ್ರ ನಡವಳಿಕೆನ ನಾವು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಇದೊಂದು ನಮ್ಗೆ ಅವಕಾಶ ಇದೆ. ಡೆಫಿನೆಟ್ಲಿ ಡಾಕ್ಟರ್, ನೀವು ಹೇಳಿದಾಗೆ ಸುಮಾರು ವಿಚಾರಗಳನ್ನ ಮಾತನಾಡೋದಕ್ಕೇನೆ ಹಿಂಜರಿತೀವಿ. ಮಕ್ಳ ಮುಂದೆ ಅದು ಹೇಳ್ಬೇಡ, ಮಕ್ಕಳಿಗೆ ಇದು ಹೇಳ್ಬೇಡಿ, ಅದು ಹೇಳ್ಬೇಡಿ, ಇದು ಹೇಳ್ಬೇಡಿ ಅಂತ. ಅಂದ್ರೆ ನಮ್ಮ ದೇಶದಲ್ಲಿ ಮಾತ್ರ ಆ ರೀತಿ ಆಗ್ತಾ ಇದೆ. ಹೊರಗಡೆ ಎಲ್ಲಾದ್ರ ಬಗ್ಗೆನೂ ಅವ್ರಿಗೆ ತಿಳುವಳಿಕೆಯನ್ನ ನೀಡ್ತಾ ಇದ್ದಾರೆ. ಈಗ ಡಿಪ್ರೆಷನ್ ಬಗ್ಗೆ ಹೇಗಾಗೋಗಿದೆ ಅಂತಂದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಅನ್ಲೆಸ್ ಅದೇನೋ ಒಂದು ಎಕ್ಸ್ಟ್ರೀಮ್ ಹೋಗೋವರೆಗೂ ಯಾರು ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಸೊ ನೀವ್ ಹೇಳಿದಾಗೆ ಅದ್ರದ್ದೆಲ್ಲ ಒಂದು ಬೇಕಾಗತ್ತೆ. ಈಗ ನಾವು ಕ್ಲಾಸ್ 6 ಅಲ್ಲಿ ಅಡೋಲಸೆಂಟ್ ಹೆಲ್ತ್ ಅಂತ ಮಾತಾಡ್ತೀವಿ. ನಾವು ಸ್ಕೂಲ್ಸ್ ಅಲ್ಲಿ ಹೇಳೋದಂದ್ರೆ ಬಾಯ್ಸ್ ಗರ್ಲ್ಸ್ ಇಬ್ರಿಗೂ ಮಾತಾಡ್ತೀವಿ, ಸೆಪರೇಟ್ ಆಗಿ ಮಾತಾಡ್ತೀವಿ, ಬಟ್ ಇಬ್ರಿಗೂ ಅಂತ. ನಮ್ಗೆ ಮೋಸ್ಟ್ ರಿಕ್ವೆಸ್ಟ್ ಸ್ಕೂಲ್ಸ್ ಬರೋದು ಮೆನ್ಸ್ಟ್ರಲ್ ಹೆಲ್ತ್ ಬಗ್ಗೆ ಮಾತಾಡಿ, ಪೀರಿಯಡ್ ಶುರು ಆಗ್ತದೆ ನಮ್ಮ ಹುಡುಗಿಯರಲ್ಲಿ, ಅವರಿಗೆ ಬೇಗ ಶುರು ಆಗ್ತದೆ ಮಾಡಿ. ಇಲ್ಲ, ಹುಡುಗಿಯರ್ಗೆ ಮಾತ್ರ ಅಲ್ಲ, ಹುಡುಗರಿಗೂ ನಾವು ಅಡೋಲಸೆಂಟ್ ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ಇನ್ಫ್ಯಾಕ್ಟ್ ಕ್ಲಾಸ್ 8 ಅಲ್ಲಿ ನಾವು ಎಂಪತಿ ಬಗ್ಗೆ ಮಾತಾಡ್ತೀವಿ. ಹುಡುಗರಿದ್ರೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮೆನ್ಸ್ಟ್ರಲ್ ಹೈಜೀನ್ ಅಂದ್ರೆ ಏನು, ಅದು ಯಾಕೆ ನಿಮ್ಗೆ, ಆರ್ ಯು ಏಬಲ್ ಟು ಪುಟ್ ಯುವರ್ ಸೆಲ್ಫ್ ಇನ್ ದೇರ್ ಶೂಸ್, ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂತ ಒಂದು ಕ್ಲಾಸ್ 8 ಹುಡುಗನಿಗೆ ನಾನು ಇವತ್ತು ಅರ್ಥ ಮಾಡಿಸಿದ್ರೆ ಅವನು ದೊಡ್ಡವನಾಗ್ಬಿಟ್ಟು ಹಿ ವಿಲ್ ಬಿ ಎ ಬೆಟರ್ ಹ್ಯೂಮನ್ ಬೀಯಿಂಗ್, ಬೆಟರ್ ಹಸ್ಬೆಂಡ್, ಬೆಟರ್ ಸಿಟಿಸನ್, ಫಾದರ್, ಆಲ್ ಆಫ್ ದಟ್. ಸೊ ಈ ತರ ರೀತಿಯಲ್ಲಿ ನಾವು ಇನ್ನ ಮುಂದೆ ನಾವು ಇದ್ರ ಬಗ್ಗೆ ಎಲ್ಲ ಪ್ರಯತ್ನ ಪಡಬೇಕು. ಹಾಗಾದ್ರೆ ಈ ನಿಟ್ಟಿನಲ್ಲಿ ಈಗ ಮಕ್ಕಳು ನೋಡಿ 6 ರಿಂದ 8 ಗಂಟೆವರೆಗೂ ಶಾಲೆನಲ್ಲಿ ಜಾಸ್ತಿ ಇರ್ತಾರೆ. ಮನೆಗೆ ಬಂದ್ಮೇಲೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗುತ್ತೆ, ಸ್ವಲ್ಪ ಟಿವಿ ನೋಡೋದು ಅಥವಾ ಇನ್ನೇನೋ ಆಟ ಆಡೋದು, ಇನ್ನೇನೋ ಮಾಡೋದು. ಆದ್ರೆ ಅವ್ರು ಕಂಪ್ಲೀಟ್ ಫೋಕಸ್ಡ್ ಆಗಿ ಇರೋದು ಶಾಲೆಗಳಲ್ಲಿ. ಸೊ ಶಾಲೆನಲ್ಲಿ ಈ ನಿಟ್ಟಿನಲ್ಲಿ ಅವರ ಜವಾಬ್ದಾರಿ ಎಷ್ಟಿದೆ? ಸೊ ಶಾಲೆಗಳಲ್ಲಿ ಕಂಪ್ಲೀಟ್ ಫೋಕಸ್ಡ್ ಆಗಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಈಗ ನಾನು ಜಸ್ಟ್ ಒಂದು US ವಿಡಿಯೋ ನೋಡ್ತಾ ಇದ್ದೆ. US ಅಲ್ಲಿ ಶಾಲೆಯಲ್ಲಿ ಮಕ್ಕಳು ಫೋನ್ ಕ್ಲಾಸಲ್ಲಿ ಇಟ್ಕೊಂಡು ಫೋನಲ್ಲಿ ಏನ್ ಬೇಕಾದ್ರೂ ಅದು ನೋಡ್ತಾ ಇದ್ದಾರೆ ಹೈಯರ್ ಕ್ಲಾಸಸ್ ಅಲ್ಲಿ. ಸುಮಾರು ಸ್ಕೂಲ್ಸ್ ಅಲ್ಲಿ ಈಗ ನಮ್ಮ ದೇಶದಲ್ಲಿ ಬ್ಯಾಂಡ್ ಇದೆ, ಆದ್ರೂ ತುಂಬಾ ಜನ ತರ್ತಾರೆ ಫೋನ್ಸು. ಆದರೆ ಶಾಲೆಗಳದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ, ತುಂಬಾನೇ ಇದ್ರ ಬಗ್ಗೆ ಇದಿದೆ. ಯಾಕಂದ್ರೆ ನಾವು ನೋಡಿ, ಒಂದು ಫ್ಯಾಮಿಲಿ, ಒಂದು ಕುಟುಂಬದಲ್ಲಿ ಪೇರೆಂಟ್ಸು ರೋಲ್ ಮಾಡೆಲ್ ಆಗಿ ಇರಬೇಕು, ಕರೆಕ್ಟು ಮಾಡಬೇಕು. ಆದರೆ ಗ್ರೂಪ್ ಬಿಹೇವಿಯರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಮಕ್ಕಳೆಲ್ಲ ಒಂದು ಕ್ಲಾಸ್ ರೂಮಲ್ಲಿ ಇರುವಾಗ ಅವರೆಲ್ಲ ಸೇರಿ ಒಂದು ಗ್ರೂಪ್ ಒಪಿನಿಯನ್ ಶೇಪ್ ಮಾಡಬೇಕು ಅವ್ರದ್ದು. ಇದು ಸರಿ, ಈ ಥರ ನಾವು ಬಿಹೇವ್ ಮಾಡಬೇಕು ಅಂತ ಒಂದು ಒಪಿನಿಯನ್ ಇದು ಮಾಡ್ತೀವಿ. ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಒಂದು ಒಳ್ಳೆ ಸ್ಕೂಲೇ, ನಮ್ಮ ಬೆಂಗಳೂರಲ್ಲಿ ಫೇಮಸ್ ಸ್ಕೂಲೇ. ಅಲ್ಲಿ ಪ್ರಿನ್ಸಿಪಲ್ ನನಗೆ ಫೋನ್ ಮಾಡಿದ್ರು, ಬನ್ನಿ ಡಾಕ್ಟರ್ ಒಂದ್ಸರಿ ಮಾತಾಡಬೇಕು. ಏನಂತ ನೋಡಿದ್ರೆ, ಕ್ಲಾಸ್ 8ನೇ ಕ್ಲಾಸ್ ಹುಡುಗ ವೇಪಿಂಗ್ ಕ್ಲಾಸ್ಗೆ ತಂದಿದ್ದಾನೆ. ವೇಪಿಂಗ್ ಅಂತ ಸ್ಮೋಕಿಂಗ್ದು ಒಂದು ಫಾರ್ಮು, ವೇಪರೈಸ್ ಫಾರ್ಮ್ ಅಲ್ಲಿ. ಇದು ಬ್ಯಾಂಡ್, ಇಂಡಿಯಾಲಿ ಫುಲ್ಲಿ ಬ್ಯಾಂಡ್. 8ನೇ ಕ್ಲಾಸಲ್ಲಿ ತಂದಿರೋದು ಮಾತ್ರ ಅಲ್ಲ, ಬೇರೆ ಮಕ್ಕಳಿಗೆ ಮಾರ್ತಾ ಇದ್ದಾನೆ. ನೀನು ಯೂಸ್ ಮಾಡ್ತೀಯಾ, ನಾನು ನಿಮಗೆ ಚಾರ್ಜ್ ಮಾಡ್ತೀನಿ ಅಂತ. ಇದು ಹೆಂಗೆ ಬಂತಪ್ಪ ಅಂತ ನೋಡಿದ್ರೆ, ಇದ್ರದ್ದು ನಾವು ತಪಾಸಣೆ ಮಾಡ್ತಾ ಆ ಮಗುದು ಪೇರೆಂಟು
ಮದರ್ ಹ್ಮ್ ಒಂದು MNC ಅಲ್ಲಿ ಕೆಲಸ ಮಾಡ್ತಾರೆ. ಹ್ಮ್ ಆ MNC ಅಲ್ಲಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ, ಯಾವುದೋ ಒಂದು ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಆ ತಾಯಿದು ಬಾಸ್ ಅವರಿಗೆ ಅಬ್ರಾಡ್ ಟ್ರಿಪ್ ಇಂದ ಬರ್ತಾ ಒಂದು ವೇಪಿಂಗ್ ಇದು ತಂದು ಕೊಟ್ಟಿದ್ದಾರೆ ಡಿವೈಸು. ಆ ಡಿವೈಸ್ನ ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ. ಮನೆಯಲ್ಲಿ ಇಟ್ಟಿದ್ದಕ್ಕೆ ಅವು ಮಗುಗೆ ಒಂದು ನೋಡಿರ್ಬೋದು, ಯಾವುದೋ ಪೇರೆಂಟ್ ಟ್ರೈ ಮಾಡ್ತಾ ಇರುವಾಗ ಅವ್ರಿಗೆ ಒಂದು ಕೌತೂಹಲ, ಏನಿದು ಯೂಸ್ ಮಾಡ್ಬೋದಾ ಅಂತ. ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇದು ತುಂಬ ಚೆನ್ನಾಗಿದೆಯಲ್ಲ, ನಾನು ಸ್ಕೂಲಲ್ಲಿ ತೊಗೊಂಡೋದ್ರೆ ಹೀರೋ ಆಗ್ತೀನಿ, ಆಮೇಲೆ ಬೇರೆ ಮಕ್ಕಳಿಗೆಲ್ಲ ಪಾಪ್ಯುಲರ್ ಆಗ್ತೀನಿ, ಈ ಥರ ರೀತಿಯಲ್ಲಿ ಇದು ಸ್ಪ್ರೆಡ್ ಆಗಿದೆ. ಇದು ನೀವು ಯೋಚಿಸಿ, ನಮ್ಮ ದೇಶದಲ್ಲಿ ಇದು ಆ್ಯಂಡ್ ಇದರಲ್ಲಿ ಏನು ಯಾವುದು ಈಗ ಮಕ್ಕಳ ಹತ್ರ ನೀವು ಮಾತಾಡಿದ್ರೆ ಇದು ಸಾಮಾನ್ಯ ಆಗಿಬಿಟ್ಟಿದೆ. ಯಾಕಂದರೆ ಈಗ ಇಂಟರ್ನೆಟ್ ಏಜಲ್ಲಿ ಇದ್ದೀವಿ, ಸೋಷಿಯಲ್ ಮೀಡಿಯಾಲಿದ್ದೀವಿ, ಎಲ್ಲ ಆಕ್ಸಸ್ ಇದೆ, ಇನ್ಫಾರ್ಮೇಷನ್ನು ಇದಕ್ಕೂ ಏನು ಇದಿಲ್ಲ. ಈಗ ನೀವು ಇನ್ನೊಂದು ನೋಡಿರ್ಬೋದು, ಎಲ್ಲ ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಇದು ಸಾಫ್ಟ್ ಡ್ರಿಂಕ್ ಅಂತ ಇದೆಯಲ್ಲ, ಅದರಲ್ಲಿ ಈಗ ಒಂದು ಕೆಫಿನೇಟೆಡ್ಸ್ ಬಂದಿದೆ. ನನ್ನ ಬ್ರ್ಯಾಂಡ್ ಹೆಸರು ಹೇಳಕ್ಕಾಗಲ್ಲ, ಆದರೆ ಕೆಫಿನೇಟೆಡ್ ಅದು ಒಂದು ಪಿಂಕ್ ಕಲರ್ ಅಲ್ಲಿ ಬಂದಿದೆ, ತುಂಬಾ ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಅಲ್ಲಿ. ತುಂಬಾ ಮಕ್ಕಳು ಅದನ್ನ ಕುಡಿತಾ ಇದ್ದಾರೆ. ಯಾಕಂದ್ರೆ ತುಂಬಾ ಓದ್ಬೇಕು, ನಿದ್ದೆ ಬರಬಾರ್ದು ನೈಟಲ್ಲಿ, ಅದಕ್ಕೆ ಅಂತ. ಅದರಲ್ಲಿ ಇರೋ ಕ್ಯಾಫೀನು 5-6 ಗ್ಲಾಸ್ ಕಾಫಿಯಲ್ಲಿ ಇರೋ ಕ್ಯಾಫೀನ್ಗಿಂತ ಜಾಸ್ತಿ ಕ್ಯಾಫೀನ್ ಇದೆ. ಸೊ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಲ್ಲ. ಆಗ್ಬೋದು, ಹಾರ್ಟ್ ಹೆಲ್ತ್ ಅಲ್ಲೂ ಆರೋಗ್ಯ ಆಗ್ಬೋದು. ತುಂಬಾ ಜಾಸ್ತಿ ಇದನ್ನ ಯೂಸ್ ಮಾಡಿದ್ರೆ ಮಕ್ಳಿಗೆ ಆರೋಗ್ಯ ಇರುತ್ತೆ. ಬಟ್ ಪ್ರತಿಯೊಂದು ಅಂಗಡಿಯಲ್ಲೂ ಇದೆ, ಮಕ್ಕಳು ಅದನ್ನ ಖರೀದಿ ಮಾಡ್ತಾ ಇದ್ದಾರೆ. ವಾಟರ್ ಬಾಟಲ್ ಅಲ್ಲಿ ಹಾಕಿ ತಗೊಂಡ್ಬರ್ತಾ ಇದ್ದಾರೆ. ಶಾಲೆಗಳಿಗೆ ಸಿಗಾಕೊಂಡಿದ್ದಾರೆ ಸುಮಾರು ಸಲ. ಹೆಂಗ್ ಗೊತ್ತಾಗತ್ತೆ? ವಾಟರ್ ಬಾಟಲ್ ಅಲ್ಲಿ ಇದೆಲ್ಲ, ಅದು ಯಾರೋ ಹೇಳಿ ಕಂಪ್ಲೇಂಟ್ ಮಾಡಿ ಆಮೇಲೆ ಪ್ರಿನ್ಸಿಪಲ್ ಗೊತ್ತಾಗಿ ಅವ್ರಿಗೆ ಹಿಡಿದ್ರೆ ಮಾತ್ರ. ಎಲ್ಲ ವಾಟರ್ ಬಾಟಲ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಹೆಂಗ್ ಯಾರು ಚೆಕ್ ಮಾಡಕ್ ಹೋಗ್ತಾರೆ? ಈ ತರಾನು ಅದು ಪೋಷಕರಿಗೆ ಗೊತ್ತಾಗ್ತಾ ಇಲ್ವಾ? ಪೋಷಕರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಪೋಷಕರುಗಳು ನೋಡಿ, ನಾವು ಈಗ ಕೆಲಸಗಳೆಲ್ಲ ಎಕ್ಸ್ಟೆಂಡೆಡ್ ಟೈಮ್ ಆಗ್ಬಿಟ್ಟಿದೆ. ಹೌದು, ರಾತ್ರಿ 8 ಗಂಟೆ ತನಕ ಕಾಲಲ್ಲಿ ಬಿಸಿ ಇದ್ದೀವಿ. ಏನಾದ್ರು ಬೇಕಂದ್ರೆ ಸ್ವಿಗ್ಗಿಯಲ್ಲಿ ಇಲ್ಲ ಇದರಲ್ಲಿ ಸೆಪ್ಟೋ ಅಲ್ಲಿ ಇಲ್ಲ ಬ್ಲಿಂಕಿಟ್ ಅಲ್ಲಿ ಯಾವ್ದ್ರಲ್ಲ ಒಂದು ಆರ್ಡರ್ ಮಾಡ್ತೀವಿ. ಈಸಿಲಿ ಅವೈಲಬಲ್ ಆಗ್ಬಿಟ್ಟಿದೆ. ಒಂದು ಮಗುಗೆ ಏನಾದ್ರು ಬೇಕಂದ್ರೆ ನಾವು ಹೇಳ್ತೀವಿ, ಹೋಗು ಆರ್ಡರ್ ಮಾಡ್ಕೊಂಡ್ಬಿಡೋ ಹೇಳ್ತೀವಿ, ಇಲ್ಲ ತಗೊಂಡ್ಬಿಡೋ ಅಂತ ಹೇಳ್ತೀವಿ. ಸೊ ಇದು ಆಕ್ಸೆಸ್ ತುಂಬಾ ಈಸಿ ಆಗ್ಬಿಟ್ಟಿದೆ. ನಾವು ಇದನ್ನ ನಿಲ್ಸಕ್ಕೆ ಆಗಲ್ಲ, ಆದ್ರೆ ಇದ್ರ ಬಗ್ಗೆ ನಾವು ತಿಳುವಳಿಕೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಕ್ಲಾಸ್ ರೂಮಲ್ಲಿ ಮಾಡಿ, ಮತ್ತೆ ಅವ್ರದ ಯಾವ ಥರದ ಬಿಹೇವಿಯರ್ ಇರಬೇಕು, ಯಾವ ಥರ ನಡವಳಿಕೆ ಇರಬೇಕು, ಇದರಿಂದ ಲಾಂಗ್ ಟರ್ಮ್ ನಿಮ್ಗೆ ಏನು ಆಗ್ಬೋದು ಅಂತ ಅವರಿಗೆ ಅರ್ಥ ಮಾಡಿಸಿ ಕರೆಕ್ಟ್ ಮಾಡಿದ್ರೇನೆ ಕರೆಕ್ಟ್ ಮಾಡೋಕ್ಕಾಗತ್ತೆ. ನಿಲ್ಸಕ್ಕಂತೂ ನಾವು ಸ್ವಲ್ಪ ರೂಲ್ಸ್ ಮಾಡ್ಬೋದು. ಸ್ಕೂಲ್ ಹತ್ರ ಯಾವುದೋ ಅಂಗಡಿಯಲ್ಲಿ ಇರಬಾರ್ದು, ಸ್ಕೂಲ್ ಹತ್ರ ಅಂಗಡಿಯಲ್ಲಿ ಟೊಬ್ಯಾಕೋ ಇರಬಾರ್ದು ಅಂತ ಗೌರ್ಮೆಂಟ್ ರೂಲ್ ಇದೆ, ಕೊಟ್ಪ ಅಂತ ಹೇಳ್ತೀವಿ. 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಬಾರ್ದು ಅಂತ ಹೇಳ್ತೀವಿ. ಅದನ್ನ ಸ್ಟ್ರಿಕ್ಟ್ ಆಗಿ ಇದು ಮಾಡ್ತಾ ಇದೀವ. ಮತ್ತೆ ಅದು ಬಿಟ್ಟು ಮಕ್ಕಳಿಗೆ ಈಗ ಒಂದು 5-6 ತುಂಬಾನೇ ಭಯಾನಕವಾಗಿರುವ ಕ್ಯಾನ್ಸರ್ ರೋಗಿದು ಚಿತ್ರಗಳು ಚಿಕ್ಕ ವಯಸ್ಸಲ್ಲಿ ತೋರಿಸಿದ್ರೆ ಅವ್ರು ಸ್ಮೋಕಿಂಗ್ ಸ್ಟಾರ್ಟ್ ಮಾಡಲ್ಲ ಅಂತ ರಿಸರ್ಚ್ ಇದೆ, ಆಸ್ಟ್ರೇಲಿಯನ್ ಬೇಸ್ಡ್ ರಿಸರ್ಚ್ ಇದೆ. ಅದನ್ನ ತೋರಿಸ್ತಾ ಇದೀವ ಕರೆಕ್ಟ್ ಟೈಮಲ್ಲಿ. ಅದ್ ಬಿಟ್ಟು ಅವರಿಗೆ ನಾವು ಈ ತರ ಸ್ಕಿಲ್ಸ್, ರೆಫ್ಯೂಸಲ್ ಸ್ಕಿಲ್ ಅಂತ ಹೇಳ್ತೀವಿ, ಇದು ಹೇಳ್ಕೊಡ್ತಾ ಇದೀವ. ಇದೆಲ್ಲ ಒಂದು ಕಂಬೈನ್ ಎಫರ್ಟ್ ಮಾಡಿದ್ರೆ ನಾವು ಇದನ್ನ ಇಂಪ್ಯಾಕ್ಟ್ ಮಾಡ್ಬೋದು. ನೀವು ಹೇಳ್ದಾಗೆ ಬಿಹೇವಿಯರಲ್ ಹೆಲ್ತ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ನೋಡಿ. ನಾವು ಸಾಮಾನ್ಯವಾಗಿ ಪೋಷಕರಾಗಿ ಬರೀ ಆರೋಗ್ಯ ಅಂದ್ರೆ ಇನ್ನು ದೈಹಿಕವಾಗಿ ನೋಡ್ತಾ ಇರ್ತೀವಿ, ಮಾನಸಿಕವಾಗಿ ಮತ್ತೆ ಈ ಒಂದು ವರ್ತನೆನಲ್ಲಿ ನಾವು ನೋಡೋದೇ ಇಲ್ಲ. ಇದು ಬಹಳ ಮುಖ್ಯ ಆಗುತ್ತೆ. ಹೌದು. ಸೊ ಈ ನಿಟ್ಟಿನಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ? ಇದೇ ಜಾಸ್ತಿ ಮಾಡ್ತಾ ಇದೀವಿ ನಾವು. ಸ್ಕೂಲ್ಸ್ ಅಲ್ಲಿ ಆರೋಗ್ಯ ತಪಾಸಣೆ ಮಾಡ್ತೀವಿ. ಈಗ ನೀವು ಒಂದು ಸಿಂಪಲ್ ಇದು ತಗೊಳ್ತೀವಿ, ಕ್ಲಾಸ್ 8 ಮೇಲೆ ಇರೋ ಮಕ್ಕಳೆಲ್ಲರಿಗೂ BP ಚೆಕ್ ಮಾಡ್ತಾ ಇದೀವಿ. ನಮ್ಗೆ ಈಗ 15% ಮಕ್ಕಳಲ್ಲಿ BP ಹೈ ಬರ್ತಾ ಇದೆ. ಯಾವ ಏಜ್ ಮಕ್ಕಳಿಗಿದು? ಕ್ಲಾಸ್ 8 and above ಅಲ್ಲಿ ಮಾಡ್ತಾ ಇದೀವಿ. ಈಗ ನಾಮ್ಸ್ ಇದೆ, ಅದ್ರ ಪ್ರಕಾರ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ್ಮೇಲೆ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ, ಪೋಷಕರೇ ಈ ತರ BP ಹೈ ಇದೆ, ಚೆಕ್ ಮಾಡಿಸಿ ಅಂತ. ನಿಮ್ಗೆ ಬಿಲೀವ್ ಮಾಡಲ್ಲ ನೀವು, ಡೆಲ್ಲಿಯಲ್ಲಿ ನನಗೆ ಒಂದು ಪೇರೆಂಟು ಎಷ್ಟು ಬೈದ್ರು ಅಂತ. ಅಂದ್ರೆ ಚಿಕ್ಕ ಮಕ್ಕಳಲ್ಲಿ BP ಆಗತ್ತಾ, ನೀವು ಯಾವ ತರ ಡಾಕ್ಟರ್, ನಿಮ್ಗೇನು ಗೊತ್ತಿಲ್ಲ, ಹಂಗೆ ಅಂತ ಬೈದ್ರು. ಯಾಕಂದ್ರೆ ನಾವು ಒಂದು ರೆಡಿ ಇಲ್ಲ ಇದೆಲ್ಲ ಅಕ್ಸೆಪ್ಟ್ ಮಾಡಕ್ಕೆ. ಈಗ ನಮ್ಮ ದೇಶದಲ್ಲಿ
ಒಬಿಸಿಟಿ ಜಾಸ್ತಿ ಆಗ್ತದೆ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ, ಹೌದು ಜಂಕ್ ಫುಡ್ಸ್ ಅಲ್ಲಿ ಸಾಲ್ಟ್ ಕಂಟೆಂಟ್ ತುಂಬಾ ಹೈ ಇದೆ, ಹೌದು. ಉಪ್ಪಿನ ಅಂಶ ಜಾಸ್ತಿ ಇದೆ. ಇದೆಲ್ಲ ಸೇರಿಸಿದ್ರೆ BP ಹೈಪರ್ ಟೆನ್ಷನ್ ಬರೋದು ಸಾಮಾನ್ಯ. ಬಟ್ 50 ವರ್ಷದಲ್ಲಿ ಬರೋದು 15 ವರ್ಷಕ್ಕೆ ಬಂದ್ಬಿಟ್ರೆ 35 ವರ್ಷ ಅದನ್ನ ಇಟ್ಕೊಂಡಿದ್ರೆ ಮತ್ತೆ ಹಾರ್ಟ್ ಇದು ಏನು ಪೊಸಿಷನ್ ಆಗಬೇಕು, ಏನಾಗಬೇಕು, ಸ್ಟ್ರೋಕ್ಸು, ಹಾರ್ಟ್ ಇದೆಲ್ಲ 50 ಈಗ ಕಮ್ಮಿ ವಯಸ್ಸಲ್ಲೇ ಹೌದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಗುತ್ತೆ. ಇದನ್ನ ನಾವು ತಡೆಗಟ್ಟಬೇಕು ಅಂತ ನಾವು ಈ ತಪಾಸಣೆಗಳು ಮಾಡ್ತಾ ಇದೀವಿ. ಹಾ. ಮೆಂಟಲ್ ಹೆಲ್ತ್ ಬಗ್ಗೆ, ಮಾನಸಿಕ ಇದ್ರ ಬಗ್ಗೆ ತುಂಬಾ ನಾವು ಇದರಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ, ಗ್ರೂಪ್ ಆಕ್ಟಿವಿಟೀಸ್ ಮಾಡ್ತೀವಿ. ಮತ್ತೆ ಸ್ಕೂಲಲ್ಲಿ ಮಕ್ಕಳಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂದ್ರೂ ಅದನ್ನ ಇಮಿಡಿಯೇಟ್ಲಿ ಅಲ್ಲೇ ಟ್ರೀಟ್ ಮಾಡ್ಬೋದಾ. ಹಾ. ಈಗ ನೀವು ನೋಡಿರ್ತೀರ ಸುಮಾರು ಸ್ಕೂಲ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಮಗು ಜ್ವರ ಇದೆ, ಪೇರೆಂಟ್ಸ್ ಇಬ್ರು ಕೆಲಸ ಮಾಡ್ತಾ ಇದಾರೆ, ಬಿಟ್ಟು ಹೋಗ್ತಾರೆ ಸ್ಕೂಲಲ್ಲಿ. 10 ಗಂಟೆಗೆ ಜ್ವರ ಜಾಸ್ತಿ ಆಗುತ್ತೆ, ಫೋನ್ ಮಾಡ್ತಾರೆ, ನಿಮ್ಮ ಮಗುಗ್ ಜ್ವರ ಇದೆ ಬಂದ್ ಕರ್ಕೊಂಡು ಹೋಗಿ. ಅಷ್ಟರಲ್ಲಿ ತಂದೆ ವೈಟ್ ಫೀಲ್ಡು, ತಾಯಿ HSR ಲೇಔಟಲ್ಲಿ ಕೆಲಸಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಸ್ಕೂಲ್ ಇರೋದು ಬನ್ನರ್ಘಟ್ಟ ರಸ್ತೆ ಅಂತ ಅನ್ಕೊಳ್ಳಿ. ಅವರು ಅಲ್ಲಿಂದ ಕೆಲಸ ಬಿಟ್ಟು ಬಂದು ಈ ಮಗುನ ಕರ್ಕೊಂಡು ಸ್ಕೂಲ್ ಬಿಡಿಸಿ ಕರ್ಕೊಂಡು ಮನೆಗೆ ಹೋಗ್ಬೇಕು. ಸಂಜೆ ಆಗಿ ಈ ಸಿಂಪಲ್ ಥಿಂಗ್ಗೆ ನಾವು ಸ್ಕೂಲಲ್ಲಿ ನಮ್ಮ ಡಾಕ್ಟರ್ಸ್ದು ನಮ್ದು ಟೆಕ್ನಾಲಜಿ ಬೇಸ್ಡ್ ಆ್ಯಪ್ ಇದೆ, ಅದ್ರ ಪ್ರಕಾರ ನಾವು ಡಾಕ್ಟರ್ಸ್ ಕನ್ಸಲ್ಟೇಷನ್ ಮಾಡಿ ಟ್ರೀಟ್ ಮಾಡಿ ಪೇರೆಂಟ್ಸ್ ಕನ್ಸೆಂಟ್ ತಗೊಂಡು ಟ್ರೀಟ್ ಮಾಡಿದ್ರೆ 1 or 2 hours ಅಲ್ಲಿ ಮಗು ವಾಪಸ್ ಕ್ಲಾಸ್ಗೆ ಹೋಗ್ಬೋದು. ಆದಷ್ಟು ನಾವು ಮಗುನ ಸ್ಕೂಲಲ್ಲಿ ಎಜುಕೇಶನಲ್ಲೇ ಇಡೋಣ. ಇದಕ್ಕೆ ಏನ್ ಮಾಡಬೇಕು, ಸ್ಪೋರ್ಟ್ಸ್ ಇಂಜುರೀಸ್ನ ಟ್ರೀಟ್ ಮಾಡ್ಬೋದು. ಇಂಥದ್ದೆಲ್ಲ ನಾವು ಅಡ್ರೆಸ್ ಹೆಲ್ತ್ ಅಂತ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ ಕಾಲೇಜ್ಗಳಿಂದ, ಪೋಷಕರಿಂದ? ರೆಸ್ಪಾನ್ಸಸ್ ಚೆನ್ನಾಗಿದೆ. ಆದರೆ ಏನಂದ್ರೆ 2 ಲೆವೆಲಲ್ಲಿ, ಒಂದು ಸ್ಕೂಲ್ಸ್ ಅಲ್ಲಿ, ಒಂದು ಪೇರೆಂಟ್ಸ್ದು. ಸ್ಕೂಲ್ಸ್ ಲೆವೆಲಲ್ಲಿ ಏನಂದ್ರೆ ನಾವು ಮಾಡ್ತಾ ಇದ್ದೀವಿ ಅಂತ ಫಸ್ಟ್ ರೆಸ್ಪಾನ್ಸ್ ಇರುತ್ತೆ, ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಡೀಟೇಲ್ಸ್ ಅಲ್ಲಿ ಡೆಪ್ತ್ ಅಲ್ಲಿ ಹೋಗಕ್ಕೆ ನಮ್ಗೆ ಟೈಮ್ ಕೊಡಲ್ಲ. ನೋಡಿ ಈ ತರ ತಿಳುವಳಿಕೆ ಇದೆ, ತಿಳುವಳಿಕೆ ಬಿಟ್ಟು ನೀವು ನಡವಳಿಕೆಗೂ ಹೋಗ್ಬೇಕು, ಇದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡಬೇಕು, ಡಾಕ್ಟರ್ಸ್ ನಾವು ಬಂದು ಮಾತಾಡಬೇಕು, ಇಷ್ಟು ಡೀಟೇಲ್ ಟೈಮ್ ಇಲ್ಲ ಅಂತ ಒಂದು ಹೇಳ್ತಾರೆ. ಮತ್ತೆ ಪೇರೆಂಟ್ಸ್ ಲೆವೆಲಲ್ಲಿ ಇನ್ನ ನಾಲೆಜ್ ಲೆವೆಲ್ಸ್ ತುಂಬ ಕಮ್ಮಿ ಇದೆ. ಯಾಕಂದ್ರೆ ಪೇರೆಂಟ್ಸ್ ಏನು ಹೇಳ್ತಾರೆ, ಆ ಸ್ಕೂಲಲ್ಲಿ ಸೇರಿಸ್ತೀನಿ, ಆ ಸ್ಕೂಲಲ್ಲಿ ಬಂದರೆ ರ್ಯಾಂಕ್ ಚೆನ್ನಾಗಿ ಬರುತ್ತೆ, ನನ್ನ ಮಗುದ ಆರೋಗ್ಯ ಚೆನ್ನಾಗಿ ಆಗತ್ತೆ ಅಂತ ಇನ್ನ ಯೋಚಿಸೋದು ಬಂದಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ. ಈಗ ನೀವು ಮೈಸೂರಲ್ಲಿ ಈಗ 17ನೇ ನವೆಂಬರ್ಗೆ ನಾವು CBSE ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ, CBSE ಪ್ರಿನ್ಸಿಪಲ್ಸ್ಗೆ, CBSE ಸ್ಕೂಲ್ ಪ್ರಿನ್ಸಿಪಲ್ಸ್ಗೆ. ಅದರಲ್ಲಿ ನಾವು ನಿಮ್ಯಾನ್ಸ್ ಇಂದ ಸೀನಿಯರ್ ಪೀಪಲ್ನ ಕರ್ಕೊಂಡೋಗಿ ಮಾತಾಡ್ತಾ ಇದೀವಿ. ಸೆಕ್ಸುವಾಲಿಟಿ ಎಜುಕೇಶನ್, ವೆನ್ ವಿ ಶುಡ್ ಸ್ಟಾರ್ಟ್, ಯಾವಾಗ, ಹೆಂಗೆ, ಯಾವುದ್ರ ಬಗ್ಗೆ ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬಾರ್ದು, ಇದ್ರ ಬಗ್ಗೆ. ಇಲ್ಲ ಮೊಬೈಲ್ ಫೋನ್ ಅಡಿಕ್ಷನ್, ಗೇಮಿಂಗ್ ಅಡಿಕ್ಷನ್, ಇದೆಲ್ಲ ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಇಂಥ ವಿಷಯಗಳೆಲ್ಲ ಮಾತಾಡ್ತಾ ಇದೀವಿ. ಸೊ ಇದೇ ತರ ನಾವು ಒಂದು ಹೇಳೋದು ಅಂದ್ರೆ ಆರೋಗ್ಯ ಪೇರೆಂಟ್ಸ್ಗೆ, ಪೋಷಕರಿಗೆ ಕಮ್ಮಿ ಇದಿದೆ ಅಂದ್ರೆ, ಈಗ ನಮ್ಮ ಫ್ರೆಂಡ್ಸ್ ಡಾಕ್ಟರ್ಸ್ ಅಲ್ಲಿ ಒಬ್ರು ಫೋನ್ ಮಾಡಿದ್ರು, ನನ್ನ ಮಗುಗೆ ನಿಮ್ಮ ಚೆಕಪ್ ಮಾಡಿದ್ರಿ, ನಮ್ಮ ಮಗುಗೆ ಕಣ್ ಪ್ರಾಬ್ಲಮ್ ಇದೆ ಅಂತ ರಿಪೋರ್ಟ್ ಬಂದಿದೆ, ನಾನು ತುಂಬಾ ಬಿಸಿ ಇದ್ದೆ ಪ್ರಾಕ್ಟೀಸ್ ಅಲ್ಲಿ, ನೋಡಕ್ಕಾಗಿಲ್ಲ. ಹೌದು ಕಣೋ, 3.25 ಪವರ್ ಇದೆ, ನೀವು ಸ್ಕೂಲಲ್ಲಿ ಹೆಲ್ತ್ ಚೆಕಪ್ ಮಾಡಿರೋದು ಒಳ್ಳೇದಾಯ್ತು, ಡಾಕ್ಟರ್ಸ್ ಮಗುಗೆ. ಸೊ ಈ ತರ ನಮ್ಗೆ ತುಂಬಾ ಥಿಂಗ್ಸ್ ಈಗ ಸುಮಾರ್ನ ಹಾಗೆ ತಗೊಂಡ್ಬಿಟ್ಟಿರ್ತೀವಿ, ಟೇಕನ್ ಫಾರ್ ಗ್ರಾಂಟೆಡ್ ಅಂತೀವಲ್ಲ, ಚೆಕ್ ಮಾಡ್ಸಕ್ ಹೋಗಿರಲ್ಲ, ಟೈಮ್ ಇರಲ್ಲ. ಮತ್ತೆ ನಾವು ಚಿಕ್ಕ ಮಕ್ಕಳದ್ದು ಡಾಕ್ಟರ್ ಹತ್ರ ಹುಷಾರ್ ತಪ್ಪದೆ ಹೋಗ್ತೀವಿ, ಇಲ್ಲ ವ್ಯಾಕ್ಸಿನೇಷನ್ಗೆ ಹೋಗ್ತೀವಿ. ಈಗ ವ್ಯಾಕ್ಸಿನೇಷನ್ 2-3 ವರ್ಷ ಆದ್ಮೇಲೆ ಕಮ್ಮಿ ಆಗ್ಬಿಡುತ್ತೆ, 5ನೇ ವರ್ಷಕ್ಕೆ ಒಂದ್ಸರಿ ಹೋಗ್ತೀವಿ, ಮತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಮಧ್ಯದಲ್ಲಿ ಚೆಕ್ಅಪ್ಸ್ ಎಲ್ಲ ಆಗ್ತಾ ಇಲ್ಲ. ಮತ್ತೆ ಈ ನೀವು ಹೇಳಿದ್ರಲ್ಲ ಬಿಹೇವಿಯರಲ್ ಹೆಲ್ತ್ ಬಗ್ಗೆ ಯಾರು ಯೋಚಿಸ್ತಾ ಇಲ್ಲ. ಇದೆಲ್ಲ ಬರ್ತಾ ಇದೆ, ಆದ್ರೆ ಇನ್ನ ಮಾಡ್ಬೋದು. ನಾವು ಜಾಸ್ತಿ ಹೊರದೇಶಕ್ಕೆ ಹೋಗಿ ಬಂದಾಗ ಅದ್ರದ್ದು ಬೆಲೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಅದೇ ಜನ ಬೇರೆ ದೇಶಕ್ಕೆ ಹೋದಾಗ ನಮ್ ಜನನೇ ಅಲ್ಲಿ ಏರ್ಪೋರ್ಟಿಗೆ ಹೋಗ್ತಿದ್ದ ಹಾಗೇನೆ ಬಿಹೇವಿಯರ್ ಬದಲಾಗೋಗುತ್ತೆ. ಅದೇನೋ ಒಂದು ಚಾಕ್ಲೇಟ್ ತಿಂದ ತಗೊಂಡೋಗಿ ಗಾರ್ಬೇಜ್ ಬಿನ್ನೆ ಹುಡುಕೊಂಡು ಹೋಗಿ ಅಲ್ಲಿ ಹಾಕ್ಬಿಟ್ಟು ಬರ್ತಾರೆ. ಇಲ್ಲಿ ಏರ್ಪೋರ್ಟಿಗೆ ಬರ್ತಿದ್ದಂಗೆನೆ ಬಿಂದಾಸ್ ಗುದ್ಕೊಂಡು ಹೋಗು, ಹೇಗಾದ್ರೂ ಹೋಗು, ಸಾರಿ, ಎಕ್ಸ್ಕ್ಯೂಸ್ ಮೀ, ಅದೇನು ಬರಲ್ಲ. ಸೊ ಹಾಗಾಗಿ ನೀವು ಹೇಳ್ದಾಗೆ ಬಿಹೇವಿಯರಲ್ ಹೆಲ್ತ್ ಬಹಳ ಒಂದು ಜನರೇಷನಲ್ ಚೇಂಜ್ ಆಗತ್ತೆ ಅಂತ ನಾವು ಅದ್ರ ಬಗ್ಗೆ ತುಂಬಾ ಆಪ್ಟಿಮಿಸ್ಟಿಕ್ ಫೀಲಿಂಗ್ ಇಟ್ಕೊಂಡಿದೀವಿ. ಆಗ್ಬೇಕು ಆಗತ್ತೆ ಅಂತ ನಾವು ಅದನ್ನ ಇನ್ನ ಪ್ರಮೋಟ್ ಮಾಡ್ಬೇಕು. ನೀವು ಹೇಳಿದ್ರಲ್ಲ ಸಿಂಪಲ್ ಥಿಂಗ್ಸು, ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಕಲಿಬೇಕು, ನಾವು ಅಲ್ಲಿಂದ ಶುರು ಮಾಡ್ಬೇಕು. ಖಂಡಿತ. ಒಂದ್ ಬಸ್ ಹತ್ಬೇಕಂದ್ರೆ ಇನ್ನ ನಮ್ಗಿಂತ ಸ್ವಲ್ಪ ಸೀನಿಯರ್ ಇದ್ರೆ, ಇಲ್ಲ ಪ್ರೆಗ್ನೆಂಟ್ ಲೇಡಿ ಇದ್ರೆ ಅವರಿಗೆ ಫಸ್ಟ್ ಚಾನ್ಸ್ ಕೊಡ್ಬೇಕು. ಇದೆಲ್ಲ ನಮ್ದು ಸ್ಲೋಲಿ ಬಿಹೇವಿಯರ್ ಚೇಂಜ್ ಆಗ್ತಾ ಇಲ್ಲ ಅಂತಲ್ಲ, ಇದು ಮಾಡ್ತಾ 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 ನಮ್ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿ. ಹೌದು.
ನೀವು ಪಬ್ಲಿಕ್ ಹೆಲ್ತ್ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮಗೆ ಇದೊಂದು ಪ್ರಶ್ನೆ. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಈಗ ನಮ್ಮ ಕೋವಿಡ್ ಬಂದ ನಂತರ ನನ್ನ ಅರಿವಿಗೆ ಬಂದಂಥದ್ದು ವ್ಯಾಕ್ಸಿನೇಷನ್ ಬಗ್ಗೆ ಹಲವಾರು ಜನರಿಗೆ ವಿಭಿನ್ನವಾದಂಥದ್ದು ಬಂದಿದೆ. ಕೆಲವರು ಅದನ್ನ ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳಲ್ಲ. ಇದ್ರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಹೌದೌದು, ಒಳ್ಳೆ ಪ್ರಶ್ನೆ ನಿಮ್ದು. ಇದರಲ್ಲಿ ಎರಡು ಥರ ತಗೊಳ್ಳೋಣ. ಒಂದು ವ್ಯಾಕ್ಸಿನೇಷನ್ ಅಂತ ನಮ್ ಕೋವಿಡ್ ಮೊದಲು ಏನು ಗೊತ್ತಿತ್ತು, ಮ್ಯಾಕ್ಸಿಮಮ್ ಮಕ್ಕಳ ಬಗ್ಗೆನೇ ಗೊತ್ತಿತ್ತು ಅಷ್ಟೇ. ಅಡಲ್ಟ್ ವ್ಯಾಕ್ಸಿನ್ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿದೆ, ಒಂದೆರಡು ಇದೆ, ಅದ್ರ ಬಗ್ಗೆ ಈಗ ಮಾತಾಡ್ತಾ ಇಲ್ಲ. ಕೋವಿಡ್ ವ್ಯಾಕ್ಸಿನೇಷನ್ ಅಡಲ್ಟ್ಸ್ಗೆ ಕೊಟ್ವಿ ಮ್ಯಾಕ್ಸಿಮಮ್, ಆಮೇಲೆ ಮಕ್ಕಳಿಗೆ ಕೊಟ್ವಿ. ಈಗ ಇದರಲ್ಲಿ ಏನಂದ್ರೆ ನೋಡಿ, ಸೆಕೆಂಡ್ ವೇವ್ ಬಂತಲ್ಲ, ಹೌದು, ಅದರದ್ದು ಇಂಪ್ಯಾಕ್ಟ್ ಆ್ಯಂಡ್ ಅದರ ಮೇಲೆ ಇರೋ ಇಂಪ್ಯಾಕ್ಟು ಡೆಫಿನೆಟ್ಲಿ ನಾವು ವ್ಯಾಕ್ಸಿನೇಷನ್ ಇಂದ ರಿಡ್ಯೂಸ್ ಕಮ್ಮಿ ಮಾಡೋಕ್ಕೆ ಸಾಧ್ಯ ಆಗಿದೆ. ಲಾರ್ಜ್ ಸ್ಕೇಲ್ ವ್ಯಾಕ್ಸಿನೇಷನಲ್ಲಿ ಸೀರಿಯಸ್ ಡಿಸೀಸ್ನ ಕಂಟ್ರೋಲ್ ಮಾಡೋದು ಆಗಿದೆ. ಮಕ್ಕಳ ವ್ಯಾಕ್ಸಿನೇಷನ್ ಬಗ್ಗೆ ಬಂದರೆ ತುಂಬ ಥಿಂಗ್ಸ್ ಈಗ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಅಮಿತಾಬ್ ಬಚ್ಚನ್ ಬಂದು ಪೋಲಿಯೋಕ್ಕೆ ಬೂಂದ್ ದಿಯಾಕಿನೇ ಎಷ್ಟು ಸರಿ ಹೇಳಿದ್ರು. ಹೌದು, ಹೇಳಿದ ಮೇಲೆ ಈಗ ನಮ್ಮ ದೇಶದಲ್ಲಿ ಪೋಲಿಯೋ ಕೇಳಿ ಎಷ್ಟು ದಿನ ಆಯ್ತು? ನಿಮ್ಗೆ ಕೇಳೇ ಇಲ್ಲ ನೀವು. ಹೌದು, ಈಗ ಹಾರ್ಡ್ಲಿ ನಮ್ಮ ದೇಶದಲ್ಲಿ ಅಂತೂ ಇಲ್ಲ, ಆಫ್ರಿಕಾದಲ್ಲೂ ಒಂದೆರಡು ಕಡೆ ಇನ್ನೂ ಒಂದು ಕೇಸಸ್ ಇದೆ. ಅಫ್ಘಾನಿಸ್ತಾನ್, ಪಾಕಿಸ್ತಾನಲ್ಲಿ ಇನ್ನೂ ನಡೀತಾ ಇದೆ ರೌಂಡ್ಸ್, ಪೋಲಿಯೋ ರೌಂಡ್ಸ್. ನಮ್ಮ ದೇಶದಲ್ಲಿ ನಾವು ಆನ್ಯುವಲಿ ಮಾಡ್ತಾ ಇದ್ವಿ. ಇದು ಹೆಂಗ್ ಸಾಧ್ಯ ಆಯ್ತು? ಈ ವ್ಯಾಕ್ಸಿನೇಷನ್ ಮಾಡಕ್ಕೆ ನಮ್ದು ಸರ್ಕಾರದ್ದು ಮತ್ತೆ ಪ್ರೈವೇಟ್ ಸೆಕ್ಟರ್ದು ಕಮ್ಯುನಿಟಿ ಎಲ್ಲರದು ಪಾರ್ಟಿಸಿಪೇಷನ್ ಇರಲಿಲ್ಲ ಅಂದ್ರೆ ಇದು ಪಾಸಿಬಲ್ ಇರಲಿಲ್ಲ. ಸೊ ಡೆಫಿನೆಟ್ಲಿ ಇದರಿಂದ ಬೆನಿಫಿಟ್ಸ್ ತುಂಬಾ ಆಗಿದೆ. ಇದ್ರ ಬಗ್ಗೆ ಇರುವ ತುಂಬಾ ತಪ್ಪು ತಿಳುವಳಿಕೆ ಜನ ಅಲ್ಲಿ ಇದೆ. ಅದನ್ನ ನಾವು ಅಡ್ರೆಸ್ ಮಾಡ್ತಾ ಹೋಗ್ಬೇಕು. ಡಾಕ್ಟರ್ಸು ನಮ್ಗೆ ಸಿಗುವಾಗ ನಾವು ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಗೌರ್ಮೆಂಟ್ ಕಡೆಯಿಂದಾನು ತುಂಬಾ ಪ್ರೋಗ್ರಾಮ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಡಾಕ್ಟರ್ ಆನಂದ್ ಅವರೇ, ನೀವು ಕೆಲಸ ಮಾಡಿದಂಥ ಕ್ಷೇತ್ರದಿಂದ ನಿಮಗೆ ತುಂಬಾ ಅನುಭವಗಳಿದೆ. ಮಾತಾಡ್ತಾ ಹೋದರೆ ಇನ್ನೂ ವಿಚಾರಗಳು ಬಹಳಷ್ಟಾಗಿದೆ. ನಿಮಗಿರೋ ವಿಚಾರಗಳಲ್ಲಿ ಇವತ್ತು ನಾವು ಮುಟ್ಟಿರೋದು ಒಂದು 5% ಇಲ್ಲ ಅಂತ ನನಗೆ ಅನಿಸುತ್ತೆ ಖಂಡಿತವಾಗಿ. ಮುಂದಿನ ಸಲ ಇನ್ನೂ ಬೇರೆ ರೀತಿಯಾದಂತಹ ಕ್ಷೇತ್ರದ ಬಗ್ಗೆ ಮಾತಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಇವತ್ತು ನೀವು ಎಷ್ಟು ಬ್ಯುಸಿ ಇದ್ರೂ ನಮಗೋಸ್ಕರ ಇಷ್ಟೊಂದು ಸಮಯ ಕೊಟ್ರಿ. ನಿಮಗೆ ತುಂಬ ತುಂಬ ಧನ್ಯವಾದ ಹೇಳಬೇಕು. ನನಗೂ ಬಂದು ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡೋದು. ಯಾಕಂದರೆ ಸಹಜವಾಗಿ ಒಂದ್ಸರಿ ನಮ್ಮ ಕಾನ್ವರ್ಸೇಷನ್ ಹೆಂಗೋಯ್ತು ಅಂದರೆ, ಜಸ್ಟ್ ನಾವು ಯಾವುದೋ ಒಂದು ಕಾಫಿ ಕುಡಿತಾ ಒಂದು ಮಾತು ಮಾತಾಡೋ ಥರ ಮಾತಾಡ್ತಾ ಹೋದ್ವಿ. ಜನರಿಗೆ, ವೀಕ್ಷಕರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ. ಇದ್ರ ಬಗ್ಗೆ ಒಂದೆರಡು ಮಾತು ಅವ್ರಿಗೆ ಇಷ್ಟ ಆಯಿತು, ಇಲ್ಲ ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಬೇಕು ಅಂತ ಅನಿಸಿಕೆ ಇರ್ಬೋದು ಅಂತ ಅಂದ್ಕೊಂಡು ನಾನು ಖಂಡಿತ. ಎಷ್ಟೊಂದು ಸಲ ಏನಾಗುತ್ತೆ, ನಮ್ಮ ವೀಕ್ಷಕರು ನಮ್ಮ ಸಜೀವ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅವರ ಪ್ರಶ್ನೆಗಳ ಮೇಲ್ಪಟ್ಟು ನಾನು ಅದನ್ನು ತಗೊಂಡು ಮುಂದಿನ ಸಲ ನಿಮ್ಮ ಹತ್ರ ಬರ್ತೀನಿ. ಸೊ ಅವಾಗ ಮಾತಾಡೋಣ. ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಇವತ್ತು ಡಾಕ್ಟರ್ ಆನಂದ್ ಲಕ್ಷ್ಮಣ್ ಅವರಿಂದ ಸಾಕಷ್ಟು ವಿಚಾರ ತಿಳ್ಕೊಂಡು ನನಗೇನೆ ಸುಮಾರು ವಿಚಾರಗಳು ಹೊಸದಾಗಿತ್ತು. ಮುಂದೆ ಮತ್ತಷ್ಟು ವಿಚಾರಗಳನ್ನು ಇವರಿಂದನೇ ತಿಳ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ನಾನು ಪ್ರಯತ್ನ ಪಡ್ತೀನಿ. ನಮ್ಮ ಜೊತೆ ಇರುವ ನಿಮಗೆ ಎಲ್ರಿಗೂ ಧನ್ಯವಾದಗಳು. ಆನಂದ್.